निर्गुणगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। वृक्षो वपुः पितुमान् नित्यः आशये द्वितीयम् आसप्तशिवासु मातृषु तृतीयमस्य वृषभस्य दोहसे दशप्रपतिं जनयन्त योषणः। ಪೃಚ್ಛಃ ವಪುಃ ಅದಕ್ಕೆ ನಿತ್ಯ ಅಂತ ನಿತ್ಯ ಪೃಚ್ಛ ವಪು ನಿತ್ಯ ಪೃಚ್ಛ ಯಾವಾಗಲೂ ದುಷ್ಟ ಸೈನ್ಯವನ್ನು ನಾಶ ಮಾಡತಕ್ಕಂಥವರು ಮತ್ತು ನಿತ್ಯ ಆಶೆ ಸದಾಕಾಲ ಶಾಸ್ತ್ರಗಳಲ್ಲೇ ಸಂಪೂರ್ಣವಾದಂಥ ಪರಿಜ್ಞಾನ ಹೊಂದಿದವರು ಸದಾ ಪಿತುಮಾನ್ ಎಲ್ಲರೊಳಗೆ ಇದ್ದು ಅನ್ನ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಸದಾ ನಿತ್ಯ ಪಿತುಮಾನ್ ಅಲ್ಲಿಗೆ ಅನ್ವಯ ಮಾಡಲಿಕ್ಕೂ ಬರುತ್ತೆ. ಪೃಚ್ಛೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಂ ಆ ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶಪ್ರಪತಿಂ ಜನಯಂತ ಯೋಷಣಃ. ವೃಷಭಸ್ಯ ಸರ್ವಶ್ರೇಷ್ಠರಾದ ಸರ್ವೋತ್ತಮರಾದ ಶ್ರೀಹರಿಯ ದೋಹಸೆ ಜ್ಞಾನವನ್ನು ಸಜ್ಜನರಿಗೆ ಕರೆದುಕೊಳ್ಳೋಕ್ಕೋಸ್ಕರವಾಗಿ ಅಸ್ಯ ತೃತೀಯಂ ಈ ಮೂರನೆಯ ರೂಪವನ್ನು ಇವರ ಮೂರನೆಯ ರೂಪವನ್ನು ಯಾವುದದು ದಶಪ್ರಪತಿಂ ಪೂರ್ಣಪ್ರಜ್ಞಾ ರೂಪವನ್ನು ಯೋಷಣಃ ಶ್ರೀ ಭೂ ದುರ್ಗಾರೂಪರಾದ ಮಹಾಲಕ್ಷ್ಮೀ ದೇವಿ ಅಜರಯಂತ ಸೃಷ್ಟಿ ಮಾಡಿದರು. ಅಂದರೆ ಇವರ ತಂದೆ ತಾಯಿಗಳು ಲಕ್ಷ್ಮೀನಾರಾಯಣರ ಹೊರತು ಇವರಲ್ಲ. ಮೂಲದಲ್ಲೂ ಕೂಡ ಸಂಕರ್ಷಣ ಜಯ ಅವ್ರ ಮಕ್ಕಳೇ ವಾಯುದೇವರು. ಸಂಕರ್ಷಣಾಚ್ಚಾಪಿ ಜಯಾತನೂಜ ಬಭೂವ ಸಾಕ್ಷಾತ್ ಬಲ ಸಂವೇದಾತ್ಮ ಹೇಳಿದ್ದಾರೆ. ಇದರಾಗಲೇ ಮುಂದೆ ಬರುತ್ತೆ, ಮುಂದಿನ ಮೂರನೇ ಅಧ್ಯಾಯದಲ್ಲೂ ಬರುತ್ತೆ. ದೋಹಸೆ ಕರೆದುಕೊಡಲಿಕ್ಕೋಸ್ಕರವಾಗಿ ದೋಹನ ಗೋದೋಹನ ಕರೆದುಕೊಡೋದು, ಹಸುವನ್ನು ಹಾಲು ಕರೆದುಕೊಡೋದು, ಜ್ಞಾನವನ್ನು ಕರೆದುಕೊಳ್ಳೋಕ್ಕೋಸ್ಕರವಾಗಿ. ಯಾಕೆ ಅವೆಲ್ಲ ಧೇನುಗಳು, ಶಾಸ್ತ್ರಗಳಲ್ಲಿ ಧೇನುಗಳು, ಅದರಿಂದ ಕರೆದುಕೊಡ್ಬೇಕೀಗ. ನಾವೇನು ತಿಳ್ಕೊಂಡಿದ್ದೇವೆ ಈಗ? ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಕೇಳಿದ್ದೇವೆ. ಎಲ್ಲ ಶಾಸ್ತ್ರಗಳ ಕ್ಷೀರವನ್ನು ದೋಹನ ಮಾಡಿಕೊಟ್ಟ ಗೋಪಾಲಕ ಕೃಷ್ಣ, ಕುಡಿದ ವತ್ಸ ಯಾರೋ ಒಂದು ಅರ್ಜುನ ಅಂತ ಕೇಳಿದ್ದೇವೆ. ಅದು ಒಂದು ರೀತಿ. ಇನ್ನೊಂದು ರೀತಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕರೆದು ಸಜ್ಜನರಿಗೋಸ್ಕರ ಪಾನ ಮಾಡಿಸಿದ್ಯಾರು ಅಂತ ಕೇಳಿದರೆ ಇವರು. ಎಲ್ಲ ಶಾಸ್ತ್ರಗಳು ಏನವು ಹಿಂದೆ ಧೇನಾಹ ಬಂದಿದೆ. ಧೇನಾಹ ಪರಮಾತ್ಮನ ಮಾತುಗಳೆಲ್ಲ ಏನವು ಧೇನುಗಳು. ಅವುಗಳಿಂದ ತರಬೇಕಾದದ್ದೇನೀಗ ಕ್ಷೀರವನ್ನು, ಯಾವುದು ಜ್ಞಾನ ಕ್ಷೀರ ಅದು ತರಿಸಿಕೊಟ್ಟವರು ಯಾರು? ಇವರು. ಆದ್ದರಿಂದ ಒಂದು ದೃಷ್ಟಿಯಿಂದ ಗೋದಹನ ಮಾಡಿದವರು ಇಬ್ಬರು. ಸರ್ವಶಾಸ್ತ್ರಗಳ ಗೋದಹನ ಮಾಡಿದ್ದು ಗೋದೋಹನವನ್ನು ಮಾಡಿದ್ದು ಮುಖ್ಯವಾಗಿ ಯಾರು? ನಾರಾಯಣ. ಅನಂತರ ಮಾಡಿದವರು ಯಾರು? ಇವರು. ಉಳಿದವರೆಲ್ಲ ಸರ್ವಶಾಸ್ತ್ರ ಮಾಡೋಕ್ಕಾಗೋದಿಲ್ಲ. ಎಷ್ಟು ಮಾಡಲಿ? ಯಾಕೆ? ದುರ್ವಿಜ್ಞೇಯ ಮತ ಸರ್ವಂ ಭಾರತ ಅಂತೂ ಸುರ ಇರಬೇಕು. ಅವರು ಪೂರ್ಣ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿಯೇ ಅವರು ಇವರಿಬ್ಬರಿಗೆ ಪೂರ್ಣ ಸಾಮರ್ಥ್ಯ. ಸರ್ವಜ್ಞನಾಗಿ ಭಗವಂತ, ಪೂರ್ಣಪ್ರಜ್ಞನಾಗಿ ಇವರು. ಉಳಿದ ಯಾರಿಗೂ ಸಾಧ್ಯ ಇಲ್ಲ ಅಂಥೇಳಿನೇ ಯೋಷಣಃ ಜನಯಂತ. ಶ್ರೀಭೂ ದುರ್ಗಾಖ್ಯ ಮಹಾಲಕ್ಷ್ಮೀ ರೂಪಗಳು ಇವರನ್ನು ಸೃಷ್ಟಿ ಹುಟ್ಟಿಸಿದವು ಅಂತ ಅರ್ಥ. ಅದು ಬರೀತಾರೆ ಮುಂದೆ. ಈಗ ಅಲ್ಲೇ ಆಯಿತು. ಬುದ್ಧಾತ್ ವ್ಯಾಖ್ಯಾತತ್ವಾತ್ ಯಥಾವದ್ವ್ಯಾಖ್ಯಾನಾಯ. ಯಾತಕ್ಕೆ ಅವ್ರಿಗೇನು ಮಾಡಬೇಕಾಗಿತ್ತು ಅಂತ ಕೇಳಿದರೆ, ಅಭಿಮಾನಿ ದೇವತೆಗಳು ಅವರೇ. ವೇದಾದಿ ಶಾಸ್ತ್ರಗಳಿಗೆ ಮುಖ್ಯವಾಗಿ ಅಭಿಮಾನಿ ದೇವತೆಗಳು ಯಾರು? ಮಹಾಲಕ್ಷ್ಮಿಯೇ. ಆದ್ದರಿಂದ ಅದಕ್ಕೆ ಅನ್ಯಾಯವಾದಾಗ ಏನು ಮಾಡಬೇಕು? ಅದಕ್ಕೆ ಅನ್ಯಾಯ ಆಗೋದು ಅಂದ್ರೇನು? ವೇದ ಪ್ರತಿಪಾದ್ಯ ನಾರಾಯಣ. ನಾರಾಯಣನಿಗೆ ಅನ್ಯಾಯವಾದರೆ ಏನಾಯ್ತಾಗ? ಯಾರು ಸರಿ ಮಾಡಬೇಕು ಅದನ್ನು? ಮಹಾಲಕ್ಷ್ಮಿ. ಸರಿ ಯಾರನ್ನು ಕಳಿಸ್ಕೊಟ್ರು? ತಮ್ಮಗಳನ್ನು ಕಳಿಸ್ಕೊಟ್ರು. ಮೂರು ಸರಿಯಾಗಿ ಮ್ಯಾಚ್ ಆಗೋದ್ರಿಂದ ಜನಯಂತ ಯೋಷಣಃ ಎಂಬ ಮಾತು ಸ್ಪಷ್ಟವಾಗಿ ತಿಳಿದಂತೆ ಆಯ್ತು. ಈಗ ಉಳಿದೋ ಜವಾಬ್ದಾರಿ ಬೇಕಲ್ಲ. ಪತಿಯ ಸೇವೆ ಯಾರ ಕೆಲಸ? ಸತಿಯದು. ಮಹಾಲಕ್ಷ್ಮೀ ದೇವಿ ಪತಿಯಾದ ನಾರಾಯಣನ ಸೇವೆಗೋಸ್ಕರವಾಗಿ ಇವರನ್ನು ಅವತಾರ ಮಾಡಿಸಿದ್ದಾರೆ ಅಂತ ಆಯ್ತು. ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಪಸಃ ಮುಂದಿದ್ದು. ನಿರ್ಯದೀಂ ಬುಧ್ನಾತ್ ಮಹಿಷಸ್ಯ ವರ್ಪಸಃ ಈಶಾನಾಸಃ ಶವಸಾ ಕ್ರಂತ ಸೂರಯಃ ಯತ್ ಯದೀಂ ಅನುಪ್ರದಿವಃ ಮಧ್ವಃ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ. ಬುಧ್ನಾತ್ ಮಹಿಷಸ್ಯ ವರ್ಪಸಃ ಈಶಾನಾಸಃ ಶವಸಾ ಕ್ರಂತ ಸೂರಯಃ ಯದೀಂ ಯತ್ ಈಂ ಯದೀಂ ಅನು ಪ್ರದಿವಃ ಮಧ್ವಃ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ.
ಅವತಾರ ಮಾಡಿಸಿದರು. ಅವತಾರ ಮಾಡಿ ಏನು ಮಾಡಿದರು ಅಂತ ಹೇಳ್ತಾರೆ. ಮೂರನೇ ಅವತಾರ ಮಾಡಿದ್ದೇನು ಒಂದು ವಿಷಯ ಹೇಳಿದರು. ಏನಂತ ವೃಷಭಸ್ಯ ದೋಹಸೆ, ಬ್ರಹ್ಮಜ್ಞಾನವನ್ನು ಕರೆದುಕೊಳ್ಳೋಕ್ಕೋಸ್ಕರ ಬಂದರು. ಒಂದು ಇದಾಯಿತು. ಹೇಗೆ ಮಾಡಿದರು ಎಂಬುದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಬುಧ್ನಾತ್, ಬುಧ ಅಬಬೋಧನೆ ಅವಗಮೆ ಅಂತ ಧಾತು. ಬುಧ್ನಾತ್ ಜ್ಞಾನರೂಪಾತ್, ಬುಧ ಪಂಡಿತಾನ್ ನಯತಿ ಸನ್ಮಾರ್ಗೇ ಇತಿ ವಾ. ಜ್ಞಾನರೂಪಾತ್ ಒಂದರ್ಥ, ಜ್ಞಾನರೂಪನಾದ ಆ ರೂಪದಿಂದ, ಜ್ಞಾನರೂಪವಾದ ತಮ್ಮ ರೂಪದಿಂದ ಅದೊಂದರ್ಥ. ಅಥವಾ ಜ್ಞಾನಯೋಗ್ಯರಾದ ಯೋಗ್ಯರನ್ನು ಸನ್ಮಾರ್ಗದಲ್ಲಿ ಹಾಕಲಿಕ್ಕೋಸ್ಕರವಾಗಿ, ಪಂಡಿತರನ್ನು ಸನ್ಮಾರ್ಗದಲ್ಲಿ ಹಾಕೋಕ್ಕೋಸ್ಕರ ಬಂದರು. ಇವ್ರು ಯಾರೋ ಓದದೇ ಇದ್ದವರಲ್ಲ. ಶೋಭನ ಭಟ್ಟರಾಗಲಿ, ತಿರುಗುಭಟ್ಟ ಎಲ್ಲ ಓದಿದ್ದವರೇ, ಪಂಡಿತರಾಗಿದ್ದವರೇ. ಅದು ಯಾವ ಮಾರ್ಗದಲ್ಲಿ ಇರಲಿಲ್ಲ ಅವರು, ಅದಕ್ಕೆ ಅಲ್ಲೆಲ್ಲ ಮಾಡ್ಲಿಕ್ಕೆ ಬಂದರು. ಇದರಿಂದ ಏನಾಯಿತು, ಉತ್ತಮಾಧಿಕಾರಿಗಳು ಫಸ್ಟ್ ಅವರೆಲ್ಲ ಯಾರವರು, ಗೊತ್ತಿಲ್ಲದವ್ರನ್ನ ತರೋದು ಮುಂದಿನ ಸ್ಟೆಪ್. ಅದು ಪ್ರೈಮರಿ ಸ್ಕೂಲಲ್ಲಿ ಯಾರೇ ಪಾಠ ಹೇಳಿಕೊಡ್ತಾರೆ, ಇದರಲ್ಲಿ KG ಕ್ಲಾಸಲ್ಲೆಲ್ಲ ಏನು ಗೊತ್ತಿಲ್ಲದಿದ್ದವರಿಗೆ. PG ಕ್ಲಾಸ್ನಲ್ಲಿ ಗ್ರಾಜ್ಯುಯೇಟ್ ಆಗಿರಬೇಕು ಅವರು, ಅಂದರೆ ಜ್ಞಾನಿಗಳಿಗೆ. ಅದು ಆಚಾರ್ಯ ಏನು ಮಾಡಿ, ಬಾಲಸಂಗಮಪಿ ಬೋಧ ಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಮೊದಲೇ ಮಾಡಿದ್ದೇನವರು, ಮೊದಲೆಲ್ಲ ಯಾವಾಗಲೂ ಕೂಡ ಸಣ್ಣವರಿಗೆ ಎಲ್ಲ ಅರ್ಥ ಆಗಲ್ಲ, ದೊಡ್ಡವ್ರು ಮಾಡಿದ್ರೆ ಅವ್ರನ್ನ ಫಾಲೋ ಮಾಡ್ತಾರೆ. ತಿರುಗು ಪಂಡಿತಾಚಾರ್ಯಂಥವರು ಬದಲಾದ ಉಳಿದವ್ರಿಗೆ ಏನಾಯ್ತಿದೋ, ಅವರೊಬ್ಬರು ಬದಲಾದರೆ ಶಿಷ್ಯವರಿಂದೆಲ್ಲ ಬದಲಾಗ್ತಾಯಿತ್ತು. ಆ ರೀತಿ ಮಾಡಿದರು. ಆದ್ದರಿಂದ ಮೊದಲು ಬುದ್ಧಾತ್ ಅದು ಹೇಳಬೇಕಾದ್ರೆ ಅವರು ಮುಖ್ಯವಾಗಿ ಜ್ಞಾನಿಗಳನ್ನು ಸನ್ಮಾರ್ಗದಲ್ಲಿ ತಂದರು. ಏನಾಹಮೇಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮಿತ. ಅದೇ ಉಜಿರತೆ ಕೊಕ್ಕಡಕ್ಕೆ ಹೋದರು. ಅಲ್ಲೊಬ್ಬ ಎಡಪಾಡಿತ್ತ ಅಂತ ಮುಖ್ಯ ಧರ್ಮದರ್ಶಿ ಅವರು. ಒಳ್ಳೆ ಭಾರಿ ಭಗವತ್ತು ಎಲ್ಲ ಇತ್ತು. ಅವ್ರಿಗೇನು ಗೊತ್ತಿರಲಿಲ್ಲ, ಸರಿಯಾದ ಆಚಾರದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ಆಗೇನು ಮಾಡಿದ್ರು ಅವರು, ಕೃಷ್ಣಾಮೃತ ಮಹಾರ್ಣವರ್ಗಂಥವನ್ನು ಬರೆದುಕೊಟ್ರು. ಏನಾಯ್ತು ಆಗೋದು, ಒಳ್ಳೆ ಜ್ಞಾನಿ ಆದ. ಅದು ಮೊದಲು ಏನಾಗಿದ್ದಾತ, ಜ್ಞಾನಿಯೇ, ಅದು ಪರ್ವಲ್ಟೆಡ್, ಅವ್ನು ಪೂರ್ತಿ ಆಗೋ ಸಾಧ್ಯತೆ ವಾತಾವರಣ ಆಗಿತ್ತು. ಏನು ಮಾಡಿ ಆಚಾರ್ಯರಿಂದ ಏನಾಯ್ತು, ಅವ್ರಿಗೆ ಪೂರ್ತಿಯಾಗಿ ಇದಾದರು. ಇವತ್ತು ಕೂಡ ವಂಶ ಇದೆ ಅವರು, ವಂಶದಲ್ಲಿದ್ದಾರೆ. ಆಶ್ಚರ್ಯ ಅಂದರೆ ಆ ವಂಶ ಉಳ್ಕೊಂಡಿರೋದು, ಅದರಲ್ಲಿ ಸುಧಾ ಪಂಡಿತರಿದ್ದಾರೆ ಅಂದರೆ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರ ಆದರೆ ಎಷ್ಟು ಸಿದ್ಧಿ ಬರೋದು ಎಂಬುದಕ್ಕೆ ಒಳ್ಳೆಯ ನಿದರ್ಶನ ಅದು. ಆ ದೃಷ್ಟಿಯಿಂದ ಪಂಡಿತರನ್ನೆಲ್ಲ ಚೇಂಜ್ ಮಾಡ್ತಾರೆ. ಎಷ್ಟು ಜನ ಪಂಡಿತರು ಬದಲಾಗಿದ್ದೆ ಲೆಕ್ಕನೇ ಇಲ್ಲ, ಅಷ್ಟು ಜನ ಬದಲಾಯಿಸಿದ್ದಾರೆ. ಬುದ್ಧಾನ್, ಬುಧ ಪಂಡಿತಾನ್, ಇದೆಲ್ಲ ಮತ್ತೆ ಉಳಿದೆಲ್ಲ ನಿರುಕ್ತಿ. ಅದು ಬುಧಾನ್ ಅಂತ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ, ಅದು ವೇದ. ಅದು ವೇದ ಆದ್ದರಿಂದ ಅಲ್ಲಿ ವೇದದ ಯೂಸೇಜೇ ಬೇರೆ, ಹೇಳೋ ರೀತಿಯೇ ಬೇರೆ, ಮ್ಯಾಥಮೆಟಿಕಲ್ ಟರ್ಮೇ ಬೇರೆ ಹೇಳಬೇಕಾದ್ರೆ. ಆಲ್ಜಿಬ್ರಾ ಟರ್ಮ್ ಬೇರೆ, ಜಾಮೆಟ್ರಿ ಟರ್ಮ್ಗಳು ಬೇರೆ, ಮತ್ತು ಅದರಲ್ಲೂ ಕೂಡ ಟ್ರಿಗ್ನಾಮೆಟ್ರಿ ಅದು ಮತ್ತೊಂದು ರೀತಿ. ಅದೆಲ್ಲ ಮತ್ತು ಇದರಲ್ಲಿ ತೊಗೊಂಡ್ರೆ ನಾವೀಗ ಕೆಮಿಸ್ಟ್ರಿ ಕೋಆರ್ಡಿನೇಟ್ ಕೆಮಿಸ್ಟ್ರಿ ಓದಿಬಿಟ್ಟು ಏನಾಗುತ್ತದು, ನಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿದರೆ ದೊಡ್ಡ ದೊಡ್ಡ ಚಿತ್ರ ಹಾಕಿ ತಗೊಂಡು ಹೀಗೆ ಬರೆದು ಕೊಡ್ಬೇಕದನ್ನು. ಈ ಕೆಮಿಸ್ಟ್ರಿ ಬೇಕಿಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರೀಬೇಕಾದ್ರೆ ಹೇಗೆ ಬರೀಬೇಕಾಗುತ್ತೆ, ಅದನ್ನು ಬರೀ ರೀತಿಯೇ ಬೇರೆ. ಈ ರೀತಿ ಬರೋದ್ರೆ ಆಗೋದಿಲ್ಲ. ಆದ್ದರಿಂದ ಅದನ್ನೆಲ್ಲದನ್ನು ಒಂದೇ ಲ್ಯಾಂಗ್ವೇಜಲ್ಲಿ ಏನಾಗುತ್ತೆ, ಅದು ಅರ್ಥಮೆಟಿಕ್ ಓದೋ ರೀತಿಯಲ್ಲಿ. ಆಜಿಬ್ರಾ ಓದಿದರೆ ಆಜಿಬ್ರಾ ಮೆಥಡಾಲಜಿನೇ ಬೇರೆ, ಗೊತ್ತಾಯ್ತಾ. ಈ ಲೆಕ್ಕ ಹಾಕೋ ಕ್ರಮ ಬೇರೆ, ಭಾರಿ ಫಾಸ್ಟ್ ಅದು. ಇದರಲ್ಲಿ ಅಷ್ಟು ಫಾಸ್ಟ್ ಆಗಲ್ಲ. ಅರ್ಥಮೆಟಿಕ್ನಲ್ಲಿ ಏನಾಗುತ್ತೆ, ಶ್ರಮ ಜಾಸ್ತಿ, ಟೈಮು ಜಾಸ್ತಿ, ಅದು ಫಾಸ್ಟಾಗಿ ಕೆಲಸ ಆಗೋಗುತ್ತೆ. ಆ ಟರ್ಮಿನಲ್ಲಿ ಹಾಗೆ ಮಾಡಿ, ಕೆಲವೊಂದು ಹೀಗೆ ಮಾಡಬೇಕು, ಕೆಲವೊಂದು ಹಾಗೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಆ ಟರ್ಮಿನಾಲಜಿಯಿಂದ ಕರಿತೇವಲ್ಲ, ಅದನ್ನು ಅದು ತಿಳ್ಕೊಳ್ಳದೆ ಹೋದರೆ ಎಲ್ಲದನ್ನು ಕಾಳಿದಾಸನ ಕೃತಿ ಅಂತನೋ ನಮ್ಮ ಆಧುನಿಕರ ಮಾತಿನಿಂದ ಅರ್ಥ ಮಾಡಿಬಿಟ್ರೆ ವೇದಗಳಿಗೆ ನ್ಯಾಯ ಸಲ್ಲೋದಿಲ್ಲ, ಗೊತ್ತಾಯ್ತಾ. ಇವನ್ನು ವೇದದಂತೆ ಅರ್ಥ ಮಾಡಬಾರ್ದು, ವೇದ ಇದರಂತೆ ಅರ್ಥ ಮಾಡಬಾರ್ದು. ಹೇಳಿ ಮ್ಯಾಥಮೆಟಿಕ್ಸನ್ನು ನಾವು ಬೇರೆ ರೀತಿ ಓದಬಾರ್ದು, ಉಳಿದದನ್ನು ಮ್ಯಾಥಮೆಟಿಕ್ಸ್ನಂತ ಓದಬಾರ್ದು, ಅದನ್ನು ಅದೇ ರೀತಿಯಲ್ಲೇ ಓದಬೇಕು. ಆ ದೃಷ್ಟಿಯಲ್ಲಿ ನ್ಯಾಯ ಬರುತ್ತೆ. ಕವಿಗಳ ಗ್ರಂಥಗಳನ್ನ ಓದಿದಾಗ ಅದು ಒಂದು ನ್ಯಾಯ ಸಿಕ್ಕೋದು. ಈ ರೀತಿ ನ್ಯಾಯ ಸಿಗೋದಿಲ್ಲ ಅವರಿಗೆ. ಕವಿಗಳ ದೃಷ್ಟಿ ಬೇರೆ ಇರುತ್ತೆ, ಅವ್ರ ದೃಷ್ಟಿ ತಕ್ಕಂತೆಯೇ ಅರ್ಥ ಮಾಡಬೇಕು. ಈ ವೇದ ದೃಷ್ಟಿ ಇರೋದೆಲ್ಲ ದೇವ್ರನ್ನ ಹೇಳೋ ದೃಷ್ಟಿ. ದೇವ್ರನ್ನ ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕಾಗತ್ತೆ, ಅವರು ದೇವರು ಮಹಿಮೆ ಬರೋ ಹಾಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾಗತ್ತೆ. ಆದ್ದರಿಂದ ಅದನ್ನು ಈ ರೀತಿಯಲ್ಲಿ ನೋಡೋದಕ್ಕೆ ಹೋಗಬಾರದು. ಇಲ್ಲಿ ಪದ ಉಪಯೋಗಿಸಿದ್ದಾರೆ, ಪಂಡಿತಾನ್ನಯತಿ. ಪಂಡಿತಾನ್ನಯತಿ ಅಂತ ತ್ರಿವಿಕ್ರಮ ಪಂಡಿತಾನ್, ತ್ರಿವಿಕ್ರಮ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ತ್ರಿವಿಕ್ರಮ ಪಂಡಿತರಿತ್ಯ ಮೊದಲಾದವರನ್ನು ಸನ್ಮಾರ್ಗದಲ್ಲಿ ನಯತಿ. ಅಥವಾ ಪಂಡಿತರನ್ನಾಗಿ ಮಾಡಿ ನಯತಿ. ಪಂಡಿತರಾಗಿದ್ದವ್ರನ್ನ ಸನ್ಮಾರ್ಗಕ್ಕೆ ಹಾಕಿದರು, ಪಂಡಿತರಲ್ಲದವರನ್ನು ಪಂಡಿತರನ್ನಾಗಿ ಮಾಡಿ ಸನ್ಮಾರ್ಗಕ್ಕೆ ಹಾಕಿದರು. ಅದು ಇಬ್ಬರಿಗೂ ಆಗಬೇಕು. ಆಚಾರ್ಯ ನಾಟ್ ಟೀಚಬಲ್ ಆಗಬಾರ್ದು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಯಾವುದೋ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ. ಎಲ್ಲಿಂದ ಆಗಬೇಕದು, ಲೋಯೆಸ್ಟ್ ಇದರಿಂದ ಹೈಯೆಸ್ಟ್ವರೆಗೂ ಇರಬೇಕಾದ್ರೆ. ಇಂಥ ಕೋರ್ಸ್ ಇಲ್ಲ ಅಂದರೆ ಅದಕ್ಕೆ ಅವಮಾನ. ಯೂನಿವರ್ಸಿಟಿಯಲ್ಲಿ ಇಂಥ ಕೋರ್ಸ್ ಅವೈಲಬಲ್ ಇಲ್ಲ ಅಂದರೆ ಅದು ಫುಲ್ ಅಲ್ಲ ಅಂತ ಅರ್ಥ. ದೊಡ್ಡ ಯೂನಿವರ್ಸಿಟಿ ಅಲ್ಲ ಅದು. ಎಲ್ಲ ಫ್ಯಾಕಲ್ಟಿ ಒಬ್ಬರೇ ಇದ್ದರೂ ಸಾಕು. ಸ್ಟೂಡೆಂಟ್ ಎಷ್ಟಿದ್ದಿರಬೇಕು, ಒಬ್ಬರೇ ಇದ್ದರೂ ಕೂಡ ಏನು ಮಾಡಿಕೊಡ್ಬೇಕು ಅವನಿಗೆ. ಸ್ಟೂಡೆಂಟ್ ಒಬ್ಬ, ಮೇಷ್ಟ್ರು 8 ಜನ, 8 ಸತ್ತು ಹಾಗಾಗಿರುತ್ತೆ. PG ಕ್ಲಾಸ್ನಲ್ಲಿ ಹುಡುಗ ಹೊಸತ್ತು ಒಬ್ಬರು ಇರೋದಿಲ್ಲ, ಒಂದು ವರ್ಷ
ಕೆಲವು ಕೋರ್ಸ್ಗಳು ಒಬ್ಬರು ಇರೋದಿಲ್ಲ. ಒಂದು ವರ್ಷ ತಪ್ಪಿದ್ರೆ ಮತ್ತೆ 2 ವರ್ಷ ಇರೋಲ್ಲ. ಯಾಕಂದ್ರೆ 2 ವರ್ಷ 3 ವರ್ಷಕ್ಕೆ ಇರೋಲ್ಲ ಸ್ಟೂಡೆಂಟ್ಸ್ ಆಗಾಗ್ತಾರೆ. ಸ್ಟಿಲ್ ಏನು ಮಾಡಬೇಕಾಗ ನಡೆಸ್ತಾನೆ ಇರಬೇಕು. ನಾನು ಕರ್ನಾಟಕ ಕಾಲೇಜ್ ಮರಾಠಿ ಒಂದು ಸಬ್ಜೆಕ್ಟ್ ಸ್ಟೂಡೆಂಟ್ಸೇ ಇಲ್ಲ, ಅದಕ್ಕೆ ಹಾಗೆ ನಡೀತಾ ಇತ್ತು ಒಂದು ಆ ಕಾಲಕ್ಕೆ. ಈಗೇನೇನು ಗೊತ್ತಿಲ್ಲ, ಯಾರು ಇದೇ ಇಲ್ಲ, ಬೇರೆ ಕೆಲಸ ಕೊಟ್ಟವ್ರು ಇಟ್ಕೊಂಡಿರ್ತಿದ್ರು. ಹಾಗೆ ಅದು ಜವಾಬ್ದಾರಿ ಏನು ಇಲ್ಲ ಅಂತ ತೆಗೆದು ಹಾಕಾಗಿಲ್ಲ. ಯೂನಿವರ್ಸಿಟಿಯ ಜವಾಬ್ದಾರಿ ಅದು. ಆ ಅರ್ಥದೊಳಗೆ ಆಚಾರ್ಯರು ಎಲ್ಲರಿಗೂ ಹೇಳ್ಕೊಂಡು ವಿಶ್ವಗುರುಗಳಲ್ಲಿ ವಿಶ್ವಗುರುಗಳ ಕಾನ್ಸೆಪ್ಟ್ ಹೇಗಿರಬೇಕು, ವಿಶ್ವವಿದ್ಯಾಲಯ ಇದ್ದಾಗಿರಬೇಕು. ಒಬ್ಬರಿಗೆ ಮಾತ್ರ ಹೇಳಿಕೊಟ್ರೆ ಏನಾಗೋದಿಲ್ಲ ಅದು. ಮತ್ತು ಮಠಗಳಲ್ಲಾಗಿರೋ ದೊಡ್ಡ ದೋಷ ಏನು ಗೊತ್ತಾ, ಬರೀ ಪಂಡಿತರಿಗೆ ಅಷ್ಟೇ ಪಾಠ ಆಗೋಯ್ತು, ಬೇರೆಯವರಿಗೆ ಇಲ್ಲೇ ಇಲ್ಲ. ಕಾಮನ್ ಪೀಪಲ್ಗೆ ಏನಿಲ್ಲ, ಇವತ್ತು ಆಪರ್ಚುನಿಟಿನೇ ಇಲ್ಲ. ಸ್ಕೂಲಿಗೆ ಸೇರೋ ಮುಂದೆ ಪಾಠ ಪ್ರಶ್ನೆ, ಅಲ್ಲಿ ಸೇರ್ಲಿಕ್ಕೆ ಪಾಪ ಇಲ್ಲಿ ಕೆಲಸದಲ್ಲಿ ಹೇಗೆ ಸೇರ್ತಾನಲ್ಲಿ, ಎಲ್ಲರೂ ಸೇರಿಬಿಟ್ರೆ ಮಾಡೋಕ್ಕೆ ಸಾಧ್ಯತೆ ಎಲ್ಲಿದೆ, ಸಾಧ್ಯ ಇಲ್ಲ. ಅವ್ರಿಗೇನು ಮಾಡಬೇಕೀಗ, ಯೂನಿವರ್ಸಿಟಿ ಏನು ಮಾಡ್ತೀವಿ ಈಗ, ಅದರಲ್ಲಿ ಓಪನ್ ಯೂನಿವರ್ಸಿಟಿ ಮಾಡಿದರು ಗೊತ್ತಾಯ್ತಾ. ಬರದೆ ವರ್ಕರ್ಸ್ ವರ್ಕ್ ಮಾಡ್ತಾನೆ ಓದಾಗ ಮಾಡಿದರು ಗೊತ್ತಾಯ್ತಾ. ಈವ್ನಿಂಗ್ ಕಾಲೇಜಸ್ ಮಾಡಿದರು, ಯಾತಕ್ಕೆ ಎಲ್ಲರಿಗೂ ಇಷ್ಟ ಆಗಬೇಕು. ಇವ್ರು ಓದಿರೋ ಸಿಸ್ಟರಾಗಿ ಓದಿರೋ ಬಿಟ್ಟುಬಿಡಿ 13 ವರ್ಷ ಅದು ಹೇಗೆ ಓದ್ಲಿಕ್ಕೆ ಸಾಧ್ಯ ಇದೆ. ಈಗ ಎಷ್ಟು ಜನ ಬರ್ಲಿಕ್ಕಾಗುತ್ತೆ, ಎಷ್ಟು ಜನ ಮೇಂಟೈನ್ ಮಾಡ್ಲಿಕ್ಕೆ ಅವ್ರಿಗಾಗತ್ತೆ. ಮುಂದೆ ವಾಟ್ ನೆಕ್ಸ್ಟ್ ಅವ್ರಿಗೆ ಗತಿ ಏನು. ಅದಕ್ಕೇನು ಮಾಡಬೇಕಾಗ, ಬಂದವರೆಲ್ಲ ಎಲ್ಲ ವಾಪಸ್ ಹೋಗಬಾರ್ದು. ಏನು ಮಾಡಬೇಕಾಗ, ಊಟಕ್ಕೆ ಬಂದವ್ರು ಹಾಗೆ ಸುಮ್ಮನೆ ಕಳಿಸ್ಬಾರ್ದು. ಅದು ಜ್ಞಾನ ಭೋಜನ ಆದ್ದರಿಂದ ಇವ್ರಿಗೆ ವಾಯುಸ್ಥಿತಿ ಕರೀತೆ, ಅದಕ್ಕೆ ನೀರ್ಪಟ್ಟು ಬಾಯಲ್ಲಿ ಹೇಳ್ತೀವಿ ಮಾಡಬೇಕೀಗ. ಪಂಡಿತರು ಅದೇ ಒಂದು ಗುಂಪು, ಇವ್ರು ಬಿಗಿನರ್ಸ್ ಹೇಳೋದಕ್ಕೋಸ್ಕರ ಒಂದು ಬ್ಯಾಚ್ ಇಟ್ಟಿರ್ಬೇಕು. ಆ ರೀತಿ ಮಾಡಿದ್ರೆ ಏನಾಗುತ್ತಾಗ ಪೂರ್ತಿ ವಿಶ್ವಾಸ ಬರುತ್ತಾಗ, ಪೂರ್ತಿ ಊಟಕ್ಕೆ ಹೋಗ್ತೀವಿ ಮನೆ ಬರೋದಿಲ್ಲ. ಏನು ಬರುತ್ತೆ, ಮಠಕ್ಕೆ ಹೋದರೆ ಎಲ್ಲ ವಿಷಯ ಆಗೋಗ್ಬಿಡುತ್ತೆ. ಯಾರೋ ಡೌಟ್ ಕೇಳಕ್ಕೆ ಬರ್ತಾರೆ, ಯಾರೋ ಒಬ್ರಿಗೆ ಏಕಾದಶಿ ಅಂತ ಕೇಳಕ್ಕೆ ಬರ್ತಾರೆ. ಯಾರು ಹೇಳಿರಲ್ಲ ಅವಾಗ ಏನಾಗ್ಬಿಡುತ್ತಾಗ, ಅಲ್ಲಿ ಬರೆದಿದ್ದೀವಿ ನೋಡ್ರಿ ಅಂತಾರೆ, ಬರೆದಿಲ್ಲ ಬರೆದ ಮೇಲೆ ನೋಡ್ರಿ ಅಂತಾರೆ, ಬರೆದಿಲ್ಲ ಬರೆದ ಮೇಲೆ ನೋಡಿ. ಇದೆಲ್ಲ ಆನ್ಸರ್ಗಳ ಆ್ಯಕ್ಚುಲಿ ಅಂತ ಆನ್ಸರೇ ಕೊಡೋದು. ಅವಾಗೇನಿಸುತ್ತೆ, ಸಾವಾಸರ ಎಲ್ಲ ಹೋಗ್ಬಿಡ್ತಾರೆ, ಸಾವಾಸರ ಬೇಡ ಅಂತ ಹೇಳಿ. ಪ್ರತಿಯೊಬ್ಬ 24 hours ಎಮರ್ಜೆನ್ಸಿ ಸರ್ವಿಸ್ ಇರುತ್ತಲ್ಲ, ಆ ಥರ ಇರಬೇಕು. ಯಾವಾಗ ಡೌಟ್ ಬರುತ್ತೆ ಯಾರಿಗೂ ಗೊತ್ತು. ಯಾವುದೋ ಸೂತಕಾದ ವಿಷಯ ಯಾವಾಗ ಮಧ್ಯರಾತ್ರಿ ಗೊತ್ತಾಗುತ್ತೆ. ಕಾಂಟ್ಯಾಕ್ಟ್ ಇರಬೇಕು ಅವ್ರಿಗಾಗ, ಇಲ್ಲದ್ರೆ ಏನು ಮುಂದೆ ಮಾಡಾಗಿಲ್ವೇ ಇಲ್ಲ ಅವರು. ಅರ್ಥ ಆಯ್ತಾ. ಆಚಾರ ವಿಚಾರ ಎರಡಕ್ಕೆ ಏನಿರಬೇಕಲ್ಲಿ. ಗೋಪಿಚಂದನ ಇಲ್ಲ ಮಠದಲ್ಲಿ ಇಲ್ಲ ಅಂತ ಹೇಳಬಾರ್ದು, ಮುದ್ರೆ ಇಲ್ಲ ಅಂತ ಹೇಳಬಾರ್ದು. ಏನು ಮಾಡ್ಬೇಕು, ಅದನ್ನು ರೆಡಿ ಇಟ್ಟು ಒಂದು ಇದನ್ನು ಕಟ್ಟಿಬಿಟ್ಟೆ ಹೊತ್ಕೊಡಬಾರ್ದು ಅಂತೇಳಿ ಕಟ್ಟಿಬಿಟ್ರೆ ಹಾಕಿರ್ಬೇಕು. ಮುದ್ರೆ ಗೋಪಿಚಂದನ ಇಟ್ಕೊಡ್ಬೇಕು ಒಂದು ಕಡೆಗೆ. ಇದೆಲ್ಲ ಮಾಡಿದ್ರೆ ಏನಾಗ ವಿಶ್ವಾಸ ಬರುತ್ತೆ ಧರ್ಮದಲ್ಲಿ. ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ ನಿಮಗೆ, ಒಳಗೋರೆ ಬಿಡೋದೆಲ್ಲ ಹೊರಗೆ ಬರಲಿಕ್ಕೆ ಏನು ಮಾಡ್ತಾರೆ ಅವರು, ಏನು ಬೇಕು ಹೇಳಿರಿ ನಿಮಗೆ ಕೊಡ್ತೀವಿ. ಅದರಿಂದ ಧರ್ಮನ ಏನು ಮಾಡ್ತಾರೆ ಅವ್ರು, ಬೆಳೆಸ್ತಾರೆ. ಇದು ನಮ್ಮ ಕರ್ತವ್ಯ. ಅಲ್ಲಿಗೂ ಬರೆದವರ ಅವ್ರು ಹಣೆ ಬರ. ಎಲ್ಲ ಅನುಕೂಲ ಇದೆ, ಬರಲಿಲ್ಲ ಅಂದರೆ ಯಾರು ತಪ್ಪು, ಅವರು ತಪ್ಪು. ಇಲ್ಲ ಅಂದರೆ ಬರಲಿಲ್ಲ ಅಂದರೆ ನಮ್ಮದೇ ತಪ್ಪು. ಅರ್ಥ ಆಯ್ತಾ. ಈ ದೃಷ್ಟಿಯಲ್ಲಿ ಆಚಾರ್ಯ ಮಾಡಿದ್ದು ಎಷ್ಟು ದೊಡ್ಡ ವಿಚಾರ ಅಂತ ಕೇಳಿದರೆ, ಎಲ್ಲ ಜನಗಳನ್ನು ಕೂಡ ಜ್ಞಾನಿಗಳನ್ನು, ಅದೇ ಪಂಡಿತ ಹೇಳಿದ್ದೇನೋ ದುರ್ನಿರೂಪ ವಚನಂಚ ಪಂಡಿತೈಹಿ, ಅವ್ರನ್ನೆಲ್ಲ ಈ ಕಡೆಗೆ ತಂದರು. ಏನೂ ಗೊತ್ತಿಲ್ಲ ಅವ್ರನ್ನೆಲ್ಲ ಈ ಕಡೆಗೆ ತಂದರು. ಅದು ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ. ಅದು ಆ ಕಾನ್ಸೆಪ್ಟ್ ಹೋಗಿಬಿಟ್ರೆ ಎಂದೂ ಜ್ಞಾನ ಬೆಳೆಸ್ಲಿಕ್ಕಾಗೋದೇ ಇಲ್ಲ. ಯದ್ವಾ ಸರ್ವದೋಷವಿಹೀನತ್ವಮಿತ್ಯತ್ರ ಮುಂದೆ ಬುದ್ಧಾನ್ ಎಲ್ಲಾಯಿತು ಒಂದು ಅಂತ. ಹಾಂ, ಇಲ್ಲಿ ಬಂದು ಜಂಪ್ ಆಯಿತು. ಹಾಂ, ಹೇಳ್ತಾರೆ, ಇನ್ನು ಹೇಳಿಲ್ಲ. ವರ್ಪ ಶಬ್ದ ಸಜ್ಜನಾನ್ ಪಾಲಯತಿ, ವರ್ಪಸಃ ಮುಂದೆ ಅದೇ ಬಂತು ಇಮಿಡಿಯೇಟ್ ಪದ. ಬುದ್ಧಾನ್ ಮಹಿಷಸ್ಯ ವರ್ಪಸ, ಅಲ್ಲಿ ಹಿಂದೆ ವೃಷಭಸ್ಯ ಅಂತ ಬಂತು, ಈಗೇನು ಬಂತು ಮಹಿಷಸ್ಯ ಅಂತ ಬಂತು. ಅದಕ್ಕೂ ಅರ್ಥ ಹೇಳ್ತಾರೆ. ವರ್ಪಸಃ ವರಯತಿ ಸಜ್ಜನಾನ್ ಪಾಲಯತಿ ಇತಿ ವ್ಯುತ್ಪತ್ಯ ವರ್ಪಶಬ್ದ ವಾಚ್ಯಾತ್ ಪೂರ್ವವದ್ಧಾತುದ್ವಯಾತ್ ಕರ್ತರ್ಥೇ ಸನ್ ಪ್ರತ್ಯಯ ಇತಿ ಭಾವಃ. ಮಹಿಷಸ್ಯ ವರ್ಪಸ ವರಯತಿ ಸಜ್ಜನಾನ್ ಪಾಲಯತಿ ಅಂತ ಅರ್ಥ. ವರಯತಿ ಸಜ್ಜನಾನ್ ಪಾಲಯತಿ, ಅಂತಹ ಮಹಿಷಸ್ಯ ವರ್ಪಸಃ ಮಹಿಷ ವರಯತಿ ಸಜ್ಜನಾನ್ ಪಾಲಯತಿ, ವರಯತಿ ಆಮೇಲೆ ವರ್ರಿದೆ, ಪಾ ಇದೆ. ವರ್ರಂಬದಕ್ಕೆ ವರಯತಿ, ಪಾ ಅಂದರೆ ಪಾಲಯತಿ, ಸಜ್ಜನ ಹುಡುಕಿ ಅವರನ್ನು ಉದ್ಧಾರ ಮಾಡ್ತಾರೆ. ಪಾಲಯತಿ ವ್ಯುತ್ಪತ್ಯ ವರಶಬ್ದವಾಚ್ಯಾತ್ ಪೂರ್ವಧಾತುದ್ವಯಾತ್ ಕರ್ತೃತೆ ಮುಂದೆ ಹೇಳ್ತಾರೆ. ಮಹಿಷಸ್ಯ ದೇವಶ್ರೇಷ್ಠಸ್ಯ ವಾಯೋ ಯಸ್ಮಾತ್ ತೃತೀಯ ರೂಪ. ಇಷ್ಟೆಲ್ಲ ಕೆಪಾಸಿಟಿ ಎಲ್ಲಿಂದ ಬಂತು ಅಂದರೆ ಅವರು ವರ್ಪರವರು, ಹುಡುಕಿ ಉದ್ಧಾರ ಮಾಡೋ ಶಕ್ತಿ ಸಾಮರ್ಥ್ಯ ಇದೆ. ಆಚಾರ್ಯ ಯಾತಕ್ಕೆ ಸಂಚಾರ ದಕ್ಷಿಣ ದಿಗ್ವಿಜಯ ಉತ್ತರ ದಿಗ್ವಿಜಯ ಯಾತಕ್ಕೆ ಮಾಡಿದರೆ ಎಲ್ಲ ಹೋಗಿ ಅಲ್ಲಿ ಜನಗಳನ್ನೆಲ್ಲ ಇದ್ದಲ್ಲೇ ಹೋಗಿ ಉಪದೇಶ ಮಾಡ್ತಾ ಬಂದು, ಇದ್ದಲ್ಲೇ ಹೋಗಿಬಿಟ್ಟು ಎಲ್ರಿಗೂ ಹುಡ್ಕೊಂಬರ್ಲಿಕ್ಕೆ ಎಲ್ರಿಗೂ ಆಗುತ್ತೆ, ಎಲ್ರಿಗೂ ಸಾಧ್ಯ ಇಲ್ಲ. ಮೊಬೈಲ್ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ ಆ ಥರ ಮನೆಗೆ ಜ್ಞಾನ.
ಮನೆ ಮನೆಗೆ ಜ್ಞಾನ ಕೊಡಬೇಕಲ್ಲ, ಊರೂರಿಗೆ ಜ್ಞಾನ. ಆ ಸಂಚಾರ ಜನರ ಸಂಚಾರ ಅಂದರೆ ಭೂತ ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಾಗವತದ ಶ್ಲೋಕ. ಅನುಗ್ರಹ ಏವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಸಜ್ಜನರ ಅನುಗ್ರಹಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾರೆ ಹೊರತು ಅವ್ರಿಗೇನು ಬೇಕಿಲ್ಲ, ಸ್ವಾರ್ಥ ಇಲ್ಲ, ಬರೀ ಅನುಕೂಲಕ್ಕೋಸ್ಕರ. ಅದಕ್ಕೆ ಯತಿಗಳಿಗೆ ಏನಂತ ಹೇಳಿದರು, ಒಂದು ದಿವಸ ಇರಬಾರ್ದು, ಒಂದು ಕಡೆ ಸ್ಟೇ ಮಾಡಬಾರ್ದು. ಅವರು ಗೋದೋಹನ ಕಾಲ ಅಂತ ಕರೀತಾರೆ. ಒಂದು ಹಸು ಕರಿಯಷ್ಟೊತ್ತು ಮಾತ್ರ ಒಂದು ಊರಲ್ಲಿ ಇರಬೇಕಂತ. ಎಷ್ಟೊತ್ತು ಕರೀತಾರೆ ಹಸುನ? ಎಷ್ಟು ಅಷ್ಟರ ಮುಂದೆ ಹೋಗ್ತಿರ್ಬೇಕು ಅವರು, ಒಂದು ಕಡೆ ಇರಬಾರ್ದು. ಯಾತಕ್ಕೆ? ಜನಗಳಿಗೆ ರೀಚ್ ಆಗ್ತಾ ಇರಬೇಕು ಅಂತ ಅರ್ಥ. ಸುಮ್ಮನೆ ಓಡಾಡ್ತಿರ್ಬೇಕು ಅಂತ ಅರ್ಥ ಅಲ್ಲ. ಎಲ್ಲಿರ್ಬೇಕು ಅವರು? ಒಂದು ಮೊಬೈಲ್ ಯಾರು ಸುಮ್ಮನೆ ಹೋಗ್ತಾಯಿದ್ರು ಉಪಯೋಗ. ಮೊಬೈಲ್ ಬಂತಪ್ಪ, ಏನೋ ಒಂದು ಕ್ಲಿನಿಕ್ ಅಂತ ಬಂತು, ಸುಮ್ಮನೆ ಹೋಗ್ತಾಯಿದ್ರು ಉಪಯೋಗ ಇಲ್ಲ. ಹೋಗ್ತಿರಬೇಕು, ನಿಲ್ಲಿಸಿ ಇದು ಮಾಡಬೇಕು. ಅಂಥ ಪ್ರಸಂಗ ಒಂದು ಮಾತ್ರ ಜ್ಞಾನಿಗಳು ಹಾಟ್ ಮಾಡಬೇಕು, ಇಲ್ಲದೋದ್ರಿಲ್ಲ. ಹೋಗ್ತಿರಬೇಕು, ಯಾರಿಗೆ ಹೇಳೋದು ಸಿಕ್ಕರು ಅಲ್ಲೇ ಹುಡ್ಕೊಂಡ್ಬಿಟ್ಟ, ಯೋಚನೆ ಇಲ್ಲ. ಯಾರೂ ಇಲ್ಲ, ಮತ್ತೆ ಮುಂದೆ ಹೋಗ್ತಿರ್ಬೇಕು. ಹಾಗೆ ಮತ್ತು ವ್ಯಾಪಾರ ಕೂತ್ಕೊಂಡು ಹೋಗ್ತಾರೆ ತರಕಾರಿ ಅವರು, ಕರೆದ್ರೆ ನಿಲ್ಲಿಸ್ತಾಲೆ ಮುಂದೆ ಹೋಗ್ತಾನೆ ಇರ್ತಾರೆ. ಸುಮ್ಮನೆ ಹೋದರೂ ಉಪಯೋಗ ಇಲ್ಲ. ಕೆಲವರು ಇರ್ತಾರೆ ಕೂಯ್ಬಿಡ್ತಾರೆ, ಬರೋ ಹೊತ್ತಿಗೆ ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಜೋರು ಸೈಕಲಲ್ಲಿ ಫಾಸ್ಟಾಗಿ ಬಂದು ಕೂತ್ಕೊಂಡು ಹೋಗ್ಬಿಟ್ಟು ಯಾರು ಬರ್ತಾರೆ? ಹೋಗ್ಬಿಟ್ಟು ದಿವಸ ಆಗುತ್ತೆ, ಎಷ್ಟೋ ಸರ್ತೆ ಅರ್ಜೆಂಟ್ ಬರ್ತಾ ಹೋಗ್ಬಿಡ್ತಾರೆ. ಹಾಗೆ ಅದು ಉಪಯೋಗ ಇಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಯಾರೋ ಹೇಳಿರ್ತಾರೆ, ಹೋಗ್ಬಿಡ್ತಾರೆ. ಸುಮ್ಮನೆ ಬಡಿಸ್ಕೊತ ಹೋಗ್ಬಿಟ್ರೆ ಯಾರಿಗೆ ಬೇಕು ಬಾಕ್ಲದಲ್ಲಿ ಯಾರಿಗೆ ಬೇಕು ಅಂತ ಹೋದರೆ ಆಗೋ ಹಾಗೆ. ಬಟ್ ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಒಬ್ಬರಿಗೆ ಬಡಿಸ್ತಾ, ಅದು ತಪ್ಪೇನೆ. ಮುಂದೆ ಹೋಗ್ತಾ ಇರಬೇಕಾಗೆ. ಬಡಿಸ್ಬೇಕಾದ್ರೆ ಹೇಗೊಂದು 100 ಜನ ಕವರ್ ಮಾಡ್ತಾರಲ್ಲ, ಹಾಗೆ ಕವರ್ ಮಾಡ್ತಾಯಿರು. ಅದಕ್ಕೆ ಪರಿವರಾಜಕರು ಅಂತ ಹೆಸರು. ಪರಿವರಾಜಕರು ಅಂದ್ರೇನು? ಪರಿತಃ ವ್ರಜನ್, ಯಾವಾಗಲೂ ಸಂಚಾರ ಮಾಡ್ತಾನೆ ಇರಬೇಕು. ಅನುಗ್ರಹಾಯೈವ ಚರಂತಿ ನೂನಂ, ಇದು ಭಾಳ ಒಳ್ಳೆಯ ಕಾನ್ಸೆಪ್ಟ್. ಇದೆಲ್ಲ ಆಧುನಿಕರು ಇನ್ನೂ ಪೂರ್ತಿ ಬಂದಿಲ್ಲ. ಜ್ಞಾನದ ಬಗ್ಗೆ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇವರಿಗೆ ಅಂಥ ಸಾಮರ್ಥ್ಯ ಇದೆ. ಹುಡುಕಿ ಉದ್ಧಾರ ಮಾಡೋ ಶಕ್ತಿ ಇದೆ. ಮಹಿಷಸ್ಯ ದೇವಶ್ರೇಷ್ಠಸ್ಯ ವಾಯೋ, ಮಹಿಷ ಅಂದ್ರೇನೋ ಶ್ರೇಷ್ಠ ಅಂತ ಐತಿ. ಶ್ರೇಷ್ಠಸ್ಯ ವಾಯುದೇವರೆಂಥವರು, ದೇವದೇವೋ ವಿಶಿಷ್ಟ ಅಂತ ಹೇಳ್ಬೇಕಾದ್ರೆ ದೇವಶ್ರೇಷ್ಠಸ್ಯ ವಾಯೋ ಯತ್ ಯಸ್ಮಾತ್ ತೃತೀಯ ರೂಪಾತ್ ಈಂ, ಇಂಥ 3ನೇ ರೂಪದಿಂದ ಹೀಗೆ ಜ್ಞಾನಿಗಳನ್ನಾಗಿ ಮಾಡಿದ ಮತ್ತು ಪರಮಾತ್ಮನ ಹುಡುಕಿ ಉದ್ಧಾರ ಮಾಡತಕ್ಕಂತಹ ದೇವಶ್ರೇಷ್ಠರಾದಂತಹ ವಾಯುದೇವರ ಈ ಯತ್ ಯಾವ ಈ 3ನೇ ರೂಪದಿಂದ, ಯಾವ 3ನೇ ರೂಪದಿಂದ ಈಂ, ಇಲ್ಲಿ ಈಂ ಅಂದರೆ ಇತ್ತಂ, ಹಿಂದೆ ಕೂಡ ಬಂದಿತ್ತು ಹಾಗೇನೆ, ನಿನ್ನೆ ಬರಲಿಲ್ಲ ಅದು ಏನ ಯದೀಂ ಉಪಹ್ವರತೆ, ಈಂ ಅಂತ ಬಂದಿತ್ತು. ಇಲ್ಲೂ ಕೂಡ ಈಂ ಅಂತ ಮತ್ತೆ ಬಂತು. ಈಂ ಅಂದರೆ ಹೀಗೆ. ಇತ್ತಂ ಪೂರ್ವೋಕ್ತ ರೀತ್ಯ ಜ್ಞಾನಪೂರ್ಣೆ ಕೃತೆ ಸತಿ, ಈ ರೀತಿ ಜ್ಞಾನವನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ಏನಾಯಿತು ಗೊತ್ತಾ? ಬಹುವಚನ ಮಾಧ್ಯರ್ಥೆ ಇತಿ ವಚನಾತ್ ನೋಡಿ, ಬಹುವಚನ ಮಾಧ್ಯರ್ಥೆ ಇತಿ ವಚನಾತ್ ಈಶಾನಾಸಹ, ಬರೀ ಭೂಲೋಕದ ಜನಗಳಲ್ಲ, ಈಶಾನಾಸಹ ಅಂದರೆ ಈಶಾನಾಹ. ವೇದದಲ್ಲಿ ಸಾ ಬಂದರೆ ಏನು ಮಾಡಬೇಕು? ಅದನ್ನು ವಿಸರ್ಗ ಅಂತ ಓದಬೇಕದು. ಅವಾಗೇನಾಯಿತು? ಈಶಾನಾಹ ಅಂತಾಯಿತು. ಅಂದರೆ ರುದ್ರದೇವರು ಅಂತ ಅರ್ಥ ಈಶಾನ ಶಬ್ದಕ್ಕೆ. ಬಹುವಚನ ಇದೆ, ಈಶಾನ ಅನ್ನಲಿಲ್ಲ, ಈಶಾನಾಹ ಅಂತ ಹೇಳಿದರು. ಅದು ಅರ್ಥ ಏನಾಯ್ತಾಗ? ಬಹುವಚನ ಬಂತು. ಬಹುವಚನಕ್ಕೆ ಏನಂತ ಹೇಳಬೇಕು? ಯಾವಾಗಲೂ ಇದಕ್ಕೆ ಆದ್ಯರ್ಥೆ, ಮೊದಲಾದವರು ಅಂತ ಅರ್ಥ. ಅಂದರೆ ರುದ್ರದೇವರೇ ಮೊದಲಾದವರು ಅಂತ. ಸ್ವಾಮಿಗಳು ಬಂದಿದ್ದರು, ಏನರ್ಥ? ಜೊತೆಗೆ ಒಂದು ಗುಂಪಿತ್ತು, ಅವ್ರ ಜೊತೆ ಬಂದರು. ರಾಜ ಬಂದ, ಒಂದು ಗುಂಪಿದೆ, ರಾಜರು ಬಂದರು, ಅದು ಬೇರೆ. ದೊಡ್ಡವರಿಗೆ ಋಕಾರ ಬಹುವಚನ ಉಪಯೋಗಿಸೋದ ಕಾರಣ ಏನಂದರೆ ಅವರೊಬ್ಬರೇ ಬರೋದಿಲ್ಲ, ಒಬ್ಬ ಬೆಟಾಲಿಯನ್ನೇ ಇರುತ್ತೆ ಹಿಂದ್ಗಡೆ. ಅದಕ್ಕೆ ಆದಿಶಬ್ದದಿಂದ ಬಹುವಚನ ಉಪಯೋಗಿಸ್ಬಿಟ್ರೆ ಅದನ್ನು ಅಂಡರ್ಸ್ಟುಡ್ ಅಂತ ಅರ್ಥ. ಮಹಿಷಸ್ಯ ದೇವಶ್ರೇಷ್ಠಸ್ಯ ಈಶಾನಾಸಹ ಬಹುವಚನ ಮಾಧ್ಯರ್ಥೆ ಇತಿ ವಚನಾತ್ ಈಶಾನಾದ್ಯಾಹ ದೇವಾಹ ಶವಸಾ ಸುಖೇನ ಸೂರಯಃ ಜ್ಞಾನಿನಃ. ಅವು ಎಷ್ಟು ಮಟ್ಟಿಗೆ ಆಚಾರ ಮಾತು ಉಪಯೋಗಕ್ಕೆ ಬಂತು ಅಂದರೆ, ರುದ್ರಾದಿ ದೇವತೆಗಳೆಲ್ಲ ಜ್ಞಾನಿಗಳಾದರು. ಮನುಷ್ಯರಿಗೆ ಕಿಂಕರ ಶಂಕರಾದ್ಯ. ಅದಕ್ಕೆ ಆಚಾರ್ಯರು ಪಾಠ ಹೇಳ್ತಿದ್ದಾಗ ಶೇಷದೇವರು ಬಂದು ಪಾಠ ಕೇಳ್ತಿದ್ರು. ಆಚಾರ್ಯರು ಸುವರ್ಣಮುಖರಿ ತೀರ, ಇವತ್ತು ಜಾಗ ಒಂದು ಕಡೆ ಇದೆ, ತೊಂಡವಾಡ ಅಂತ ಕರೀತಾರೆ, ತಿರುಪತಿ ಹತ್ರ. ಅಲ್ಲಿ ಸುವರ್ಣಮುಖಿ ನದಿ 2 ನದಿ ಸಂಗಮ ಆಗುತ್ತೆ. ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ರು ಅಂತ ಹೇಳ್ತಾರೆ ಆ ಜಾಗದೊಳಗೆ. ವಿಜೇಂದ್ರ ಸ್ವಾಮಿಗಳು ಬರೀತಾರೆ ಅದನ್ನು. ಇಲ್ಲೂ ಅಲ್ಲಿ ಜನ ಹೇಳ್ತಾರೆ, ಅರ್ಚಕರು ಆ ಮಾತು ಹೇಳ್ತಾರೆ, ಆಚಾರ್ಯಲ್ಲಿ ಬಂದಿದ್ರು ಅಂತ ಹೇಳಿಬಿಟ್ಟು ವಾರ್ತೆ ಇದೆ ಅಂತ ಹೇಳ್ತಾರೆ. ಅಗಸ್ತ್ಯ ಶಿಲಾ ಅಂತ ಒಂದು ಜಾಗ ಇದೆ, ಅಗಸ್ತ್ಯ ಶಿಲಾ. ವಿಜೇಂದ್ರ ಸ್ವಾಮಿಗಳನ್ನು ಉಲ್ಲೇಖ ಮಾಡ್ತಾರೆ. ತೊಂಡವಾಡ ಅಂಥೇಳಿ, ನೀವು ಇಲ್ಲಿಂದ ತಿರುಪತಿಯಿಂದ ಕಲ್ಯಾಣ ವೆಂಕಟೇಶ್ ಹಿಂದಕ್ಕೆ ಇನ್ನೂ ಮೆಟ್ಲಿದೆ, 10 ಮೆಟ್ಲು, 2 ಮೆಟ್ಲಿದೆ. ಈ ಕಡೆ 10 ಮೆಟ್ಲಿದೆ, ಆ ಕಡೆ ಹಿಂದ್ಗಡೆ ಬೇಗ ಹತ್ತಿ ಬಿಡ್ಬೋದು. ಆ ಚಂದ್ರಗಿರಿ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ದಾರಿ ಸಿಗುತ್ತೆ. ಒಂದು ಅದಕ್ಕಿಂತ ಮುಂಚೆ 2 ಕಿಲೋಮೀಟರ್ ದಾರಿ ಸಿಗುತ್ತೆ. ಅಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಅಲ್ಲಿ ನಡೆದಿದ್ದು. ಅಲ್ಲಿ ಬರೀ ಅಗಸ್ತ್ಯ ಸುವರ್ಣಮುಖಿ ಇನ್ನೊಂದು ನದಿ 2 ಸಂಗಮ ಅದು. ಅಲ್ಲಿ ಅಗಸ್ತ್ಯ ಶಿಲಾ ಅಂತ ಒಂದು ಜಾಗ ಇದೆ.
ಆ ಸ್ಪಾಟನ್ನು ಹೇಳ್ತಾರೆ ವಿಜೇಂದ್ರ ಸ್ವಾಮಿ. ಇವತ್ತಿಗೂ ಸ್ಪಾಟ್ ಇದೆ, ಲಾಕ್ ಮಾಡಿಬಿಟ್ಟು ಯಾರು ಓಡಾಡಬಾರ್ದು ಪ್ರೊಟೆಕ್ಟ್ ಮಾಡಿರ್ತಾರೆ. ಆ ಜಾಗ ಎಲ್ಲ ತುಂಬ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ. ತಿರುಪತಿ ತಕ್ಷಣ ಹೋಗೋದು ಬಂದುಬಿಡ್ತಾರೆ ಹಾಗೇನೆ. ಅದು ಇದೆಲ್ಲ ನೋಡಿದರೆ ಆಚಾರ್ಯ ಓಡಾಡಿದ ಜಾಗಗಳು. ಮತ್ತು ತಿರುಚಾನೂರು ಅಂತಿದೆ, ಆ ಶುಕಾಚಾರ್ಯದ ಜಾಗ, ಅದು ಶುಕಾರ್ಯದ ಜಾಗ. ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ, ಪದ್ಮ ಸರೋವರದಲ್ಲಿ ಶಿವನ ದೇವಸ್ಥಾನ ಇದೆ, ಗೊತ್ತಾಯ್ತಾ? ಅಲ್ಲಿ ವಾಸ ಮಾಡ್ತಿದ್ರು ಶುಕಾಚಾರ್ಯರು. ನಿತ್ಯ ಅಲ್ಲಿಂದ ಪಾಠಕ್ಕೆ ಇಲ್ಲಿ ಬರ್ತಾಯಿದ್ರು. ಹೇಗೆ ಆಚಾರ್ಯ ಚಾತುರ್ಮಾಸ್ಯ ಕೂತ ಕಾಲ ಅಲ್ಲಿ ಬರ್ತಿದ್ರು ಅಂತ ಹೇಳ್ತಾರೆ. ಪದ್ಮತೀರ್ಥಾದಿಹಾಗತಃ ಅದನ್ನೆಲ್ಲ ಕೊಟ್ಟು ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು, ಗೊತ್ತಾಯ್ತಾ? ಪದ್ಮತೀರ್ಥ ಅಂದರೆ ಪದ್ಮ ಸರೋವರ. ಪದ್ಮ ಸರೋವರ ಹತ್ತಿರದಲ್ಲೇ ಶಿವನ ದೇವಸ್ಥಾನ ಇದೆ, ಅಲ್ಲಿ ಶುಕಾಚಾರ್ಯ ವಾಸ ಮಾಡೋದು. ಅದಕ್ಕೆ ತಿರುಚಾನೂರು. ತಿರುಚಾನೂರು ಅಂದ್ರೇನು? ತಿರುಚಿ ಹಾಗಾಗಿದೆ ಅಂತ ತಿರುಚಿ ಬಿಟ್ಟಿದ್ದಾರೆ ಸಿಕ್ಕಾಬಿಟ್ಟು. ತಿರು ಶುಕನ ಊರು ಅಂತ ಹೇಳಿದ್ರೆ. ತಿರು ಶುಕ ಅಂದ್ರೇನು? ತಿರು ಅಂದರೆ ಶ್ರೀ, ಅಲ್ಲಿ ತಿರುಪತಿ ಶ್ರೀಪತಿ, ಅಲ್ಲಿ ತಿರು ಅಂದರೆ ಏನರ್ಥ ತಮಿಳಿನವರಿಗೆಲ್ಲ ಕೂಡ ಶ್ರೀ ಅಂತ ಅರ್ಥ. ಆದ್ದರಿಂದ ಅದಕ್ಕೆ ತಿರು ಶುಕನ ಊರು ಆಗಿ ಅದು ಶೂ ಹೋಗಿ ಕಾ ಹೋಗಿ ಚಾ ಆಗಿಬಿಟ್ಟು ಅಲ್ಲಿಂದ ಹೋಗಿ ಹಿಂದೂ ಮುಂದೆ ಚಿರ್ತಾಡೂರು ಆಯಿತು ಕಡೆಗೆ. ಅದೀಗ ತಿರುಚಾರೂರು ಬಂದು ಚಿರ್ತಾಡೂರು ಅಂತ ಮಾಡಿಬಿಟ್ಟಿದ್ದಾರೆ ಪೂರ್ತಿಯಾಗಿ. ಅನೇಕ ಅಲ್ಲಿ ಹರದ್ವಾರ ಆಗೋಗ್ಬಿಟ್ಟಿದೆ. ಎಷ್ಟೋ ಊರುಗಳನ್ನು ಅಲ್ಲಿ ಜನ ತಕ್ಕಂತೆ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅದು ಪುರಾಣದ ಹೆಸರು, ಅದು ಶ್ರೀ ಶುಕನ ಊರು ಅಂತ ಹೆಸರು. ಶುಕನ ಸ್ಥಳ, ಪದ್ಮತೀರ್ಥ, ಪದ್ಮ ಸರೋವರ. ಅಲ್ಲಿಂದ ಇಲ್ಲಿಗೆ ಬಂದು ನಿತ್ಯ ಪಾಠ ಕೇಳ್ತಿದ್ರು ಅಂತ ಹೇಳ್ತಾರೆ. ಅಂದರೆ ಶೇಷದೇವರು ಪಾಠ ಕೇಳಿದ್ದನ್ನು ಮಧ್ವವಿಜಯ ಹೇಳಿಬಿಟ್ಟಿದೆ, ಇವರು ಹೇಳಿದ್ದನ್ನು ಪುರಾಣ ಹೇಳ್ತಾ ಇದೆ. ವಿಜೇಂದ್ರ ಸ್ವಾಮಿ ಉಲ್ಲೇಖ ಮಾಡಿದ್ದಾರೆ. ಅದೆಲ್ಲ ಸೇರಿಸ್ಬೇಕು. ಮಧ್ವವಿಜಯ ಓದಬೇಕಾದ್ರೆ ಅವಿಷ್ಟು ಸೇರಿಸ್ಬೇಕು. ಮತ್ತು ಮಧ್ವವಿಜಯದಲ್ಲಿ ಕೆಲವು ವಿಷಯ ಹೇಳಿಲ್ಲ, ಅದು ಬಾಲ್ಯದ ಹೆಚ್ಚು ಸಂಗತಿ ಹೇಳಿಲ್ಲ. ಅಲ್ಲಿಂದ ಹಾರಿ ಬಂದಿದ್ದು, ಪಾದ ಮೂಡಿದ್ದೆಲ್ಲ ಅದ್ರಲ್ಲಿ ಬರೋದಿಲ್ಲ, ಕಲ್ಲೆತ್ತಿಟ್ಟಿದ್ದೆಲ್ಲ ಬರೋದೆಲ್ಲ ಇದರಲ್ಲಿ ಸಂಪ್ರದಾಯ ಪದ್ಧತಿಯೊಳಗೆ, ಗೊತ್ತಾಯ್ತಾ? ಅಣುಮಧ್ವಯದಲ್ಲಿ ಇನ್ನೂ ಕೆಲವು ವಿಷಯ ಹೇಳ್ತಾರೆ. ಇಲ್ಲಿ ಹೇಳಿದ್ರೆ ಕೆಲವು ವಿಷಯ ಅಲ್ಲಿ ಹೇಳ್ತಾರೆ, ಗೊತ್ತಾಯ್ತಾ? ಆಚಾರ್ಯ ಎಷ್ಟು ವಯಸ್ಸಾಗಿತ್ತು ಅಂತ ಹೇಳಿ ಅವ್ರು ಮನೆ ಬಿಟ್ಟು ಹೊರಟರು, 3 ವರ್ಷದ ಕೂಸು. ಎಷ್ಟು ಅಂತ ಹೇಳಿಲ್ಲ. ಇದರಲ್ಲಿ ಏಕಾಕಿ ತ್ರಿವರ್ಷ ಅಂತ ಹೇಳಬೇಕಾದ್ರೆ ಅಣುಮಧ್ವಯದಲ್ಲಿ ವರ್ಷ ಎಷ್ಟು ಅಂತ ಹೇಳ್ತಾರೆ. ಇವೆಲ್ಲ ಕ್ಲಾರಿಫಿಕೇಷನ್ ಇರುತ್ತೆ. ಮೆಕ್ಯಾನಿಕಲ್ಲಾಗಿ ಸುಮ್ಮನೆ ಯಾರು ಬರೆಯೋದಿಲ್ಲ. ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ರೆ ಎಕ್ಸಾಸ್ಟಿವ್ ಆಗಿ ಆಚಾರ ಬಗ್ಗೆ ನಮಗೆ ಇವತ್ತು ಇರೋ ಮೆಟೀರಿಯಲ್ಲು ಆಚಾರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಬಿಟ್ಟುಬಿಡೋಣ. ಇರೋ ಮೆಟೀರಿಯಲ್ ಏನು ಮಾಡ್ಬೇಕು? ನಾವು ಅದನ್ನು ಫುಲ್ ಉಪಯೋಗಿಸ್ಬೇಕು. ಅದನ್ನು ಮಾಡದೆ ಹೋದರೆ ನಾವು ಎಷ್ಟೋ ಮಿಸ್ ಆಗಿಬಿಡುತ್ತೆ. ಯಾಕೆ ಹೇಳಿದೆ? ತಿರುಪತಿಗೆ ಹೋದ್ರೆ ಇದು ಗೊತ್ತಿಲ್ಲ ಯಾತಕ್ಕೆ ಅಂದರೆ ಆ್ಯಡ್ ಆಗಿಲ್ಲ ಅದು. ಮಧ್ವಾಧ್ವ ಕಂಠಕೋದ್ಧಾರ, ಮಧ್ವತಂತ್ರ ಮುಖಭೂಷಣ ಅಂತ ಒಂದು ಗ್ರಂಥ, 104 ಗ್ರಂಥ ಬರೆದವರು ಅಂತ ವಿಜೇಂದ್ರ ಸ್ವಾಮಿಗಳಿಗೆ ಪ್ರಸಿದ್ಧಿ ಇದೆ. ಆದರೆ ಒಂದು ಗ್ರಂಥ ಇದು, ಅದು ಮಧ್ವತಂತ್ರ ಮುಖಮರ್ದನ ಅಂತ ಅಪೈತಿಷ್ಠರು ಬರೆದ ಒಂದು ಗ್ರಂಥ. ಅದಕ್ಕೆ ಖಂಡನೆ ಇದೆ, ಗೊತ್ತಾಯ್ತಾ? ಅದರಲ್ಲಿ ಇನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಆಚಾರ್ಯ ಮಹಿಮೆ ಹೇಳಬೇಕಾದ್ರೆ ಆಚಾರ್ಯರು ಯಾವ್ಯಾವುದೋ ಶ್ರುತಿ ಕೋಟ್ ಮಾಡಿಬಿಡ್ತಾರೆ. ಸಿಗೋದಿಲ್ಲ ಅಂತ ಹೇಳ್ತೀಯಲ್ಲ, ಆಚಾರ್ಯ ಯಾರು ಗೊತ್ತಾ ಅಂತೇಳಿ ಇದೆಲ್ಲ ಕೋಟ್ ಮಾಡ್ತಾರೆ. ಅವತಾರ ಮಾಡಿ ಪುರಾಣ ವಾಕ್ಯಗಳನ್ನೆಲ್ಲ ಕೋಟ್ ಮಾಡಿಬಿಟ್ಟು ಅಂಥವ್ರ ಬಗ್ಗೆ ಅವ್ರ ಅಧಿಕೃತ ವ್ಯಕ್ತಿ, ಹೈಲಿ ಆಥರೈಸ್ಡ್, ಪುರಾಣದಲ್ಲಿ ಬಂದು ಹೋಗ್ಬಿಟ್ಟಿದೆ, ಅದು ನೋಡೋದು ತೋರಿಸ್ತಾರೆ. ಅವಾಗ ಎಲ್ಲ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು. ಆಶ್ಚರ್ಯ ಅಂದರೆ ನಿಮಗೆ ಅವ್ರು ಏನು ಕೋಟ್ ಮಾಡ್ತಾರೆ, ಆ ಚೌಕಗಳೆಲ್ಲ ಸಿಗುತ್ತೆ. ಒಂದು ವಾಕ್ಯ ತೆಗೆದು ಬಿಡ್ತಾರೆ, ಆಚಾರ್ಯ ಹೆಸರು ಬರೋ ವಾಕ್ಯ ತೆಗೆದು ಹಾಕಿಬಿಡ್ತಾರೆ. ಪ್ರಿಂಟ್ ಮಾಡಿಸೋರು ಅಲ್ಲಿಂದ ಪ್ರಿಂಟ್ ಆಗಿದೆ, ಹಿಂದೂ ಮುಂದೆ ಶ್ಲೋಕಗಳೆಲ್ಲ ಇವೆ. ಆ ಲೈನ್ ಪರ್ಟಿಕ್ಯುಲರ್ ಲೈನ್ ಆಚಾರ್ಯ ಹೆಸರು ಲೈನ್ ಮಾತ್ರ ತೆಗಿತಾರೆ. ಅದು ವಿಜೇಂದ್ರ ಸ್ವಾಮಿಗಳು ಕೋಟ್ ಮಾಡಿದಾಗ ಅವೆಷ್ಟು ಗೊತ್ತಾಯಿತು. ಇನ್ನೂ ಸ್ವಲ್ಪ ಪ್ರಸಂಗ ಬಂತು ಅಂತ ಹೇಳ್ತೇನೆ. ಅಲ್ಲಿ ಗಲಾಟೆ ಮಾಡ್ತಿರೋದು ಏನವರೀಗ? ಆಚಾರ್ಯರು ಎಲ್ಲೂ ಇಲ್ಲದೆ ಇರತಕ್ಕಂಥ ವಾಕ್ಯನ ಕೋಟ್ ಮಾಡ್ತಾರೆ. ಅವೆಲ್ಲ ಏನವು? ಅವರೇ ಬರೆದಿದ್ದು ಅಂತ ಹೇಳಿ ಆರೋಪ ಮಾಡ್ತಾರೆ. ಅದಕ್ಕೆ ಉತ್ತರ ಏನು ಕೊಟ್ಟರು ಇವರು? ಅವರು ಆಚಾರ್ಯರು ಹಾಗೆಲ್ಲ ಕೇಳಬಾರ್ದು ಕೊಟೇಶನ್ ಕೊಟ್ಟರು. ಈ ಕೊಟೇಶನ್ನಾಗಿ ಸಿಗದೆ ಹೋಗಿದ್ದರೆ ಕೊಟೇಶನ್ ಕೊಟ್ಟು ಉಪಯೋಗನೇ ಇಲ್ಲ. ಸೊ ಏನಾಗ್ತಿತ್ತು? ಅವೆಲ್ಲ ಇರ್ತಿತ್ತು ಎಲ್ಲ ಸಿಕ್ಕುವಾಗ. ಈಗ ಅಂತ ತೆಗೆದಾಕಿದ್ರು, ಮತ್ತೆ ಅಂದು ಯಾವತ್ತು ತೋರಿಸ್ಬಿಟ್ರೆ ಮತ್ತೆ ತೆಗೆದಾಕ್ತಾವಂತೆ. ಇಷ್ಟು ತೆಗೆದು ಇನ್ನೂ ಕೆಲವು ಉಳ್ಕೊಂಡಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪುರಾಣಗಳಲ್ಲಿ ಆಚಾರ ಮಾಡಿದ ಎಷ್ಟೋ ವಾಕ್ಯಗಳಿಗೆ ಸಪೋರ್ಟ್ ಇಷ್ಟ ಹಾಗೆ ಸಿಗುತ್ತೆ. ಈಗ ತೋರಿಸ್ಬಿಟ್ಟು ಮತ್ತೊಂದು ತೆಗೆದು ಬಿಡ್ತಾರೆ. ಆಮೇಲೆ ಅವರು ಹುಡುಕಿದಾಗೆಲ್ಲ ತೆಗೆತಾ ಅಲ್ಲಿದ್ದ ರೆಕಾರ್ಡನ್ನು ಏನು ಮಾಡ್ತಾರೆ? ಸಮಾನ ಡಾಕ್ಯುಮೆಂಟ್ನ ಸಾಕ್ಷ್ಯ ನಾಶ ಮಾಡಬಾರ್ದು ಅಂತ ಹೇಳಿದ್ರೆ ಕೋರ್ಟಿನ ಬೇಲ್ ಕೊಡ್ಬೇಕಾದ್ರೆ ಹೇಳ್ತಾರೆ. ಫಸ್ಟು ಸಾಕ್ಷ್ಯ ನಾಶ ಮೊದಲು ಮಾಡೋ ಕೆಲಸನೇ ಅವರು. ಬೇಲ್ ತೊಡೆದಷ್ಟು ಮಾಡೋದು ಏನವರು? ಅವ್ರು ಹೇಳೋದೊಂದು ಅವ್ರು ಮಾಡೋದೊಂದು. ಅಂಡರ್ಟೇಕಿಂಗ್ ಕೊಟ್ಟೇ ಬರ್ತಾರೆ, ಫಸ್ಟ್ ಅದನ್ನೇ ನಾಶ ಮಾಡುತ್ತೆ. ಜನರು ಸೈಕಾಲಜಿ ಅಲ್ಲಿ ಸಾಕ್ಷ್ಯ ನಾಶ, ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಹೇಗೋ ಇಲ್ಲಿ ಗ್ರಂಥಗಳ ನಾಶ ಅಂದರೆ ಹಾಗೆ. ಗ್ರಂಥಗಳು ನಾಶ ಆಗಿಬಿಟ್ರೆ ಏನಾಗುತ್ತೆ? ಫುಲ್ ಅಥಾರಿಟಿ ಅದು ಗ್ರಂಥಗಳೆಲ್ಲ. ಒಂದೊಂದು ಗ್ರಂಥ ಮಿಸ್ ಆಯಿತು, ಅಷ್ಟು ವಿಷಯನೂ ಮಿಸ್ ಆಗಿಬಿಡೋದು. ಅದೆಲ್ಲ ಆಗದೇ ಇರೋಕೆ ಏನಾಗಬೇಕಾಗ ತುಂಬ ಸಮರ್ಥರಬೇಕು. ಅದು ಎಲ್ಲೋ ಇರೋದ್ರೆ ಹುಡುಕಿ ತೊಡಬೇಕು. ಯಾರಿಗೆ ಸಾಧ್ಯ? ಅದು ಇವ್ರಿಗೆ ಮಾತ್ರ ಸಾಧ್ಯ, ಆಚಾರ್ಯರಿಗೆ. ಅಂಥವ್ರು ಆಚಾರ್ಯರು ಬಂದಿದ್ದಕ್ಕೆ ಎಷ್ಟು ಜ್ಞಾನ ಬಂತು ಅಂದರೆ ಈಶಾನಾಸಹ ರುದ್ರಾದಿ ದೇವತೆಗಳು ಕೂಡ ಏನಾದರೂ ನೋಡಿ, ನಿತರಾಮ್ ಸುಖೇನ ಶವಸ ಸುಖೇನ. ಸಂಸ್ಕೃತದಲ್ಲಿ ವೇದಗಳಲ್ಲಿ ಶವ ಶಬ್ದಕ್ಕೆ ಅರ್ಥ ಬೇರೆ, ಗೊತ್ತಾಯ್ತಾ? ಇಲ್ಲಿ ಶವ ಅಂತ ಹೇಳಿದರೆ ಕ್ಲಾಸಿಕಲ್ಲಲ್ಲಿ ಬರೀ ಬಾಡಿ, ಡೆಡ್ ಬಾಡಿ ಅಂತ ಅರ್ಥ. ವೇದಗಳಲ್ಲಿ ಇನ್ನೊಂದು ಅರ್ಥ ಇದೆ, ಶವಹ. ಶವಹ ಅಂತ ಹೇಳಿದರೆ ಸುಖ ಅಂತ ಅರ್ಥ, ಸುಖವಾಗಿ ಅಂತ. ಶವಸ ಸುಖೇನ,
ಸುಖವಾಗಿ ಅರ್ಥ ಮಾಡ್ಕೊಳಕ್ಕೆ. ಅದು ರುದ್ರಾದೇವತೆಗಳು ಜ್ಞಾನಿಗಳು, ಇನ್ನೂ ಜ್ಞಾನಿಗಳಾದರು. ಆಚಾರ್ಯ ಅವತಾರ ಮಾಡಿದ ಕೊಟ್ಟು ಹೇಳಿದ್ರಿಂದ ಇನ್ನೂ ಜ್ಞಾನಿಗಳಾದರು. ಶವಸಾ ಸುಖೇನ ಸೂರಯ ಜ್ಞಾನಿನಃ ನಿಹಿ ನಿತರಾಮ್. ಇನ್ನು ಸಿಂಪಲ್ ನೋಡಿ, ನಮಗೆ ದೊಡ್ಡವ್ರ ಜೊತೆಗಿದ್ದಾಗ ಸುಖವಾಗಿ ಅರ್ಥ ಆಗುತ್ತೆ ಎಂಬುದಕ್ಕೇನು ಪ್ರದರ್ಶನ. ನಾವೇ ಬದರಿಯಾತ್ರೆ ಹೋಗ್ತೀವಿ ಅಂತ ತಿಳ್ಕೊಬೇಡಿ, 4 ದಿನ ಹೋಗ್ಬಿಡ್ತೀವಿ. ಎಷ್ಟು ಕಷ್ಟ ನಮಗೀಗ. ಅಡುಗೆ ಊಟದ ವ್ಯವಸ್ಥೆ ಆಗಬೇಕು, ದಾರಿಯಲ್ಲಿ ಹೋಗಬೇಕು, ಗೈಡೆನ್ಸ್ ಇಲ್ಲ, ಎಲ್ಲ ಒದ್ದಾಡ್ಕೊಂಡು ಹೋಗ್ಬೇಕಾಗ. ಯಾರೋ ಸಾಬಳಿಂದ ಹೋಗ್ಬಿಡ್ತಾರೆ, ಏನಾಯ್ತು ಈಗ? ಎಲೆ ಹಿಡ್ಕೊಳ್ಳೋದೇ ಕೆಲಸ, ಎಲ್ಲ ಕೆಲಸ ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಡೋಡೋದು ಗಿಡದಲ್ಲಿ ಏನು ಗೊತ್ತಿರೋದು ಎಲ್ಲ ಹೇಳ್ತಾ ಹೋಗ್ತಾರೆ. ಮತ್ತು ಅವ್ರು ಮುಂದೆ ಫಾಲೋ ಮಾಡ್ತಿದ್ರೆ ಸಾಕಷ್ಟೇ, ಏನು ಆಯಾಸ ಇಲ್ಲದೆ ಹೋಗ್ಬಿಡ್ತಾರೆ. ಇದು ಅಲ್ಲಿ ದುಡ್ಡು ಒಂದು ಖರ್ಚು ಮಾಡಬೇಕಷ್ಟೆ, ಇನ್ನೆಲ್ಲ ಕೂತಲ್ಲೇ ಆಗೋಗ್ಬಿಡುತ್ತೆ. ನಾವೇ ಹೋಗೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಈಗ ಅರ್ಥ ಮಾಡಿಕೊಂಡ್ರೆ. ಅದಕ್ಕೆ ಪಾತ್ರರ ಸಂಗಡ ಯಾತ್ರೆ ಚರಿಸಿ ವಿಧಾತೃ ಪಿತಾನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ಸಜ್ಜನ ರೀತಿ ಮಾಡೋದ್ರಿಂದ ಇವೆಲ್ಲ ನಮ್ಮ ಲೌಕಿಕ ಬೆನಿಫಿಟ್ ಆದಾಗಾಯಿತು. ಸದಾಕಾಲ ಏನು ಹೇಳ್ತೀವಿ, ಯಾವ ತೀರ್ಥ ಏನು ಗೊತ್ತೇ ಇರೋದಿಲ್ಲ ಯಾರಿಗೂ ಕೂಡ. ಅದಕ್ಕೆಲ್ಲ ಹೇಳ್ತಾ ಇರ್ತಾರೆ ಶ್ರೋತ್ರದಿ ಸವಿದು. ಹೋದಲ್ಲೆಲ್ಲ ಏನು ಮಾಡ್ತಾರೆ ಅವರು, ಕ್ಷೇತ್ರ ಮಹಿಮೆ ಎಲ್ಲ ಹೇಳೋದ್ರಿಂದ ಏನಾಗುತ್ತಾಗ ಎಲ್ಲಿದ್ದೇವೆ ಅಂತ ಅರ್ಥ ಆಗುತ್ತೆ. ಇದೆಲ್ಲ ದೃಷ್ಟಿಯಿಂದ ಆಚಾರ್ಯನ ಜೊತೆಗೆ ಬಂದಿದ್ದಕ್ಕೆ ಏನಾಯ್ತು, ಅವರಿಗೆಲ್ಲ ಕೂಡ ಸುಖವಾಗಿ ಅರ್ಥ ಆಗಕ್ಕೆ ಅನುಕೂಲ ಆಗೋಯ್ತು. ಶವಸಾ ಸುಖೇನ ಸೂರಯ ಜ್ಞಾನಿನಃ ನಿತರಾಮ್ ಅಕ್ರಿಯಂತ. ಮೊದಲೇ ಜ್ಞಾನಿಗಳಾಗಿದ್ದವರು ಇನ್ನೂ ಭಾರಿ ಜ್ಞಾನಿಗಳಾಗಿಬಿಟ್ಟು ಆಚಾರ್ಯ ಸರ್ವಮೂಲ ಗ್ರಂಥಗಳ ಶ್ರವಣಾದಿಗಳಿಂದಾಗಿ, ಸಾಕ್ಷಾತ್ ದರ್ಶನಾದಿಗಳಿಂದಾಗಿ ಅವರಿಗೆ ಬಂದಿದ್ದ ಜ್ಞಾನ ತುಂಬ ಹೆಚ್ಚಾಯಿತು. ಇವತ್ತು ಸಾಮಾನ್ಯವಾಗಿ ಬಂದು ರಿಫ್ರೆಷರ್ ಕೋರ್ಸ್ ಅಂತ ಮಾಡ್ತಾರೆ, ಓದೋರು ಪ್ರೊಫೆಸರ್ಸ್ಗೆ ಮತ್ತೆ ಮಾಡ್ತಾರೆ. ಅದಕ್ಕೆ ಅಂದರೆ ಅಪ್ಡೇಟ್ ಮಾಡಿಕೊಂಡು ನಾಲೆಡ್ಜ್ ಏನಾಗಬೇಕು, ಯಾವಾಗಲೂ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಮಾಡೋ ಇವತ್ತು ಪದ್ಧತಿ ಇದ್ದೇ ಇದೆ. ಎಷ್ಟೋ ರಿಟೈರ್ ಆಗ್ತಿರ್ತಾರೆ ಮುಂದಿನ ತಿಂಗಳು, ಒಂದು ಕ್ಲಾಸಿಗೆ ಹೋಗಿ ಬಂದಿರ್ತಾರೆ ಆಗಲೇ. ಅವ್ರ ರೂಲ್ಸ್ ಪ್ರಕಾರ ಒಂದೇನೋ ಒಂದಿರುತ್ತೆ, ಹೋಗಿ ಬರ್ಬೇಕಾದ್ರೆ. ಅದರಿಂದ ಏನಾಗ ಹೋದವ್ರು ಸಾಮಾನ್ಯವಾಗಿ ಏನು ಹೇಳ್ತಾರೆ, ಉಪಯೋಗ ಆಯಿತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಟೋಟ್ಲಿ ವೇಸ್ಟ್, ಏನಾದ್ರು ಒಂದು ಪ್ರಯೋಜನ ಆಗಿರುತ್ತೆ, ಅಡ್ವಾನ್ಸ್ ಹೇಳಿದ ವಿಷಯ ಒಂದು ಗೊತ್ತಾಗಿರುತ್ತೆ. ಇದೆಲ್ಲ ಹೇಳಿದ್ರಿಂದ ನೀವು ಯಾತಕ್ಕಿದ್ದೆಲ್ಲ ಹೇಳಬೇಕಾಯ್ತು ಅಂದರೆ, ರುದ್ರಾದಿ ದೇವತೆಗಳು ಭಾರಿ ಜ್ಞಾನಿಗಳು, ಅವರಿಗೇನು ಉಪಯೋಗ ಅಂದರೆ ಖಂಡಿತ ಅವರಿಗೂ ಉಪಯೋಗ ಆಯಿತು. ಈಗ ಸ್ವಾರಸ್ಯ ಗೊತ್ತಾಯಿತು. ಇವ್ರನ್ನ ಆಚಾರ್ಯ ಯಾತಕ್ಕೆ ಕಳಿಸ್ಕೊಟ್ರು ಅಂದರೆ, ಅವರಿಗೂ ಜ್ಞಾನ ಕೊಡೋ ಶಕ್ತಿ ಇನ್ಯಾರಿಗಿದೆ? ಹುಡಿದವ್ರು ಯಾರಾದ್ರು ಬಂದಿದ್ದರೆ ಇಷ್ಟು ಜ್ಞಾನ ಕೊಡೋ ಶಕ್ತಿ ಇರ್ತಿತ್ತಾ? ಆಚಾರ್ಯ ಎಲ್ಲಿಂದ ಎಲ್ಲಿವರೆಗೂ ಕೊಟ್ಟರು ಜ್ಞಾನ. ಈಗ ತೀರ ಲೋಯೆಸ್ಟ್ ಟು ಹೈಯೆಸ್ಟ್ ಜ್ಞಾನ ಕೊಟ್ಟರು. ಸರ್ಕಾರ ಹೇಗೆ ರೀಚ್ ಆಗಬೇಕು, ಲೋಯೆಸ್ಟ್ ಟು ಹೈಯೆಸ್ಟ್ ರೀಚ್ ಆಗಬೇಕು. ಒಬ್ಬರ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಸರ್ಕಾರ ಅಲ್ಲ, ಜನಪರ ಸರ್ಕಾರ ಅಲ್ಲ ಅಂದ್ಬಿಡ್ತಾರಲ್ಲ. ಜನಪರವಾದ ಜ್ಞಾನಿಗಳಿರಬೇಕು. ಅದನ್ನು ಆಚಾರ ಮಾಡಿ ತೋರಿಸಿದರು. ಶವಸಾ ಸುಖೇನ ಸೂರಯ ಜ್ಞಾನಿನಃ ನಿತರಾಮ್ ಕ್ರಂತ ಅಕ್ರಿಯಂತ ಮಧ್ವ ಬದ್ಧನಾಮಕಃ. ಕ್ರಂತ ಅಂದರೆ ಅಕ್ರಿಯಂತ, ಮಾಡಿಸಲ್ಪಟ್ಟರು. ಅವರೆಲ್ಲ ಕೂಡ ಮಾಡಲ್ಪಟ್ಟರು, ಇವರಿಂದ ಮಾಡಲ್ಪಟ್ಟರು. ಮಧ್ವನಾಮಕಃ ಮಾತರಿಷ್ಯ. ಇವು ನೋಡಿದಾಗ ಏನನ್ಸುತ್ತೆ, ಏನೋ ಹೇಳ್ತಾರೆ ಇವರು ಅಂತೇಳಿ. ಮಧ್ವೀಜ ಓದಾಗ ಎಲ್ಲ ಸತ್ಯ ಅಂತ ಗೊತ್ತಾಗುತ್ತೆ. ಅಚ್ಯುತ ಪ್ರೇಕ್ಷಾದಿಗಳು, ಆಮೇಲೆ ಇವರೆಲ್ಲ ಜ್ಯೇಷ್ಠಯತಿಗಳು, ತ್ರಿಕೋಪಂಡಿತಾಚಾರ್ಯರು, ಶೋಭನ ಭಟ್ರಂಥವರು, ಎಂತೆಂಥ ಜ್ಞಾನಿಗಳು. ಅವರೆಲ್ಲ ಹುಟ್ಟಿ ಬಂದವರು. ದೇವತೆಗಳು ಅಲ್ಲಿಂದನೇ ಬಂದವರು. ಶುಕಾಚಾರ್ಯವರೆಲ್ಲ ಕೂಡ ದೇವತೆ ಶ್ರೇಷ್ಠವ್ರ ಮೇಲಿಂದನೇ ಕೇಳಿಬಿಟ್ರು. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಬಡಿತಾ ಸೂಕ್ತ ಏನು ಹೇಳಿದೆ, ಮಧ್ವೀಜ ಓದ್ದಾಗ ನಮಗೇನಾಗುತ್ತದೋ ಕನ್ಫರ್ಮ್ ಆಗುತ್ತೆ, ಹೌದು ಮಾಡಿದ ಸತ್ಯ ಅಂತೇಳಿ. ಮಧ್ವನಾಮಕಃ ಮಾತರಿಶ್ವ ವಾಯು ಎಲ್ಲ ಮಾಡಿದ್ದ್ಯಾರು ಅಂದರೆ ಮಧ್ವ. ಆಚಾರ್ಯ ಹೆಸರು ಬಂತೀಗ ಇದರಲ್ಲಿ ತಮಾಷೆಯಲ್ಲಿ ಇವತ್ತು ಋಗ್ವೇದ ಹೇಳೋರೆಲ್ಲ ಅದು ಹೇಳಲೇಬೇಕು, ಬಡಿತಾ ಸೂಕ್ತ ಹೇಳಲೇಬೇಕು, ಮಧ್ವ ಅಂತ ಹೇಳಲೇಬೇಕು. ಅವರು ಬೈಯೋರು ಹೇಳಬೇಕು, ಅರ್ಥ ಬೇರೆ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಬೇರೆ ಹೇಳ್ತಾರೆ. ಇದನ್ನ ಬರೀ ಒಳ್ಳೆ ಮಾತು ಅಂದ್ಬಿಡ್ತಾರೆ. ಇವರಿಗೆಲ್ಲ ಆಗಬೇಕಾಗಿಲ್ಲ, ಇವರೇ ಯಾಕೆ ಆಗಬೇಕು ಅಂತ ಹೇಳಿ. ಬಟ್ ಐಡೆಂಟಿಫೈ ಆಗಿಬಿಟ್ಟಿದೆ, ಪುರಾಣ ಅಂತ ಅರ್ಥ ಮಾಡಿಬಿಟ್ಟಿದೆ. ಪುರಾಣ ಹೇಳಬೇಕಾದ್ರೆ ಮಧ್ವ ಅಂದರೆ ಇವರೇ ಅಂತ ಹೇಳಿಬಿಟ್ಟಿದೆ, ಇವ್ರು ಬೇರೆ ಅಂತ ಹೇಳ್ಕೊಳ್ಳೋದು ಬರೋದಿಲ್ಲ. ಮಧ್ವನಾಮಕಃ. ಇದರಿಂದ ಈ ನಮಗೇನು ಗೊತ್ತಾಯಿತು ಅಂದರೆ, ಈ ಪುರಾಣ ವಾಕ್ಯಗಳನ್ನು ಮ್ಯಾನ್ಪ್ಲೇಟ್ ಮಾಡಿದರು. ವೇದ ಮಾಡೋಕ್ಕೆ ಬರೋದಿಲ್ಲ ಮ್ಯಾನ್ಪ್ಲೇಟ್ ಮಾಡೋದು. ಯಾತಕ್ಕೆ ಅದು ಕೇಳಿನೇ ಬರಬೇಕು. ಗುರುಕುಲದ ಹಾಗೆ ಕೇಳಬೇಕು, ಹಾಗೆ ಮುಂದಕ್ಕೆ ಟ್ರಾನ್ಸ್ಮಿಟ್ ಆಗ್ತಾನೇ ಇರಬೇಕು. ಆದ್ದರಿಂದ ವೇದಗಳನ್ನು ನಾಶ ಮಾಡಬೇಕಷ್ಟೇ, ಅದಿದ್ಮೇಲೆ ಹಾಗೇ ಇರಬೇಕದು. ವೇದಗಳು ಹೇಗೆ ಅಂದರೆ ಡಾಕ್ಯುಮೆಂಟ್ ಇದ್ದರೆ ಹಾಗೇ ಇರಬೇಕು, ಇಲ್ಲರ ಕಳೀತು ಅಂತ ಹೇಳಬೇಕು. ಅದು ಅಲ್ಲಿ ಮೇಲೆ ತಿದ್ದಿದ್ದು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಮಾಡಿದ್ರೆ ಏನಾಗುತ್ತದು, ತಿದ್ದಿದ ಅಂತ ಆಗುತ್ತೆ. ಆ ರೀತಿ ಆಗಬಾರ್ದು. ಅದಕ್ಕಾಗಿಯೇ ವೇದಗಳ ಅಧ್ಯಯನಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ, ತೀರ ಬೇಸಿಕ್ ಟೆಕ್ಸ್ಟು ಅಕ್ಸೆಪ್ಟೆಡ್ ಬೈ ಆಲ್ ಮತ್ತು ಮ್ಯಾಲ್ಪ್ಲೇಟ್ ಮಾಡೋ ಸಾಧ್ಯ. ಸ್ವರ ಕೂಡ ಮ್ಯಾಲ್ಪ್ಲೇಟ್, ಹೆಚ್ಚು ಕಡೆ ಏನು ಹಾಕ್ಬಾರ್ದು, ಅಕ್ಷರ ಅಲ್ಲ, ಏನು ಚೇಂಜ್ ಆಗಬಾರ್ದು, ಅಲ್ಲಿ ಸ್ವರ ಕೂಡ ಚೇಂಜ್ ಆಗಬಾರ್ದು. ಇದು ನಿಜವಾದ ಟೇಪ್ ರೆಕಾರ್ಡರ್ ಕೂಡ ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಬಂತು. ಇನ್ನೂ ಹೇಳೋದಾದ್ರೆ ಟೇಪ್ ರೆಕಾರ್ಡರ್ ಕಾನ್ಸೆಪ್ಟ್ ಬಂದಿದ್ದೇ ವೇದೋಚ್ಚಾರಣೆಯಿಂದ. ಯಾಕೆ, ಏನು ವ್ಯತ್ಯಾಸ ಇಲ್ಲದೆ ಹೇಳಬೇಕು. ಟೇಪ್ ರೆಕಾರ್ಡರ್ ಕಾನ್ಸೆಪ್ಟ್ ಏನು, ಹೇಳಿದ್ದ ಹಾಗೆ ಇರಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಏನಾಗುತ್ತದೋ
ಎಲ್ಲಿ ಜಡವಸ್ತುವಾಗಿ ಅದು ಚೇಂಜ್ ಮಾಡೋದಿಲ್ಲ, ಇವರು ಜ್ಞಾನಿಗಳಾಗಿ ಚೇಂಜ್ ಮಾಡೋದಿಲ್ಲ. ಹಾಗೆ ಹೇಳ್ತಾರೆ, ಎಂದು ಬದಲಾಯಿಸೋದೇ ಇಲ್ಲ. ಅದು ವೇದಾಧ್ಯಯನದ ಮಹತ್ವ ಅದಕ್ಕೆ. ಆ ದೃಷ್ಟಿಯಲ್ಲಿ ವೇದಗಳಲ್ಲೇ ಬಂದಿರೋ ವಿಚಾರ ಮಧ್ವ ಅಂಥೇಳಿ. ದಶಪ್ರಮತಿ ವೇದಗಳಲ್ಲೇ ಬಂತು, ಮಧ್ವ ವೇದಗಳಲ್ಲಿ ಬಂತು. ಅದಕ್ಕೇನೆ ಆಚಾರ್ಯ ಅಂತ ಕರೆದ್ರು, ವೇದೋಕ್ತ ಆಚಾರ್ಯರು. ವೇದೋಕ್ತವಾದ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಇದ್ರ ಒಪ್ಪದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಒಪ್ತಾರೆ, ಒಪ್ಪಬೇಕು ಕೂಡ. ಸುಖೇನ ಸೂರಯ ಜ್ಞಾನಿನಃ ನಿತರಾಂ ಕ್ರಂತ ಅಕ್ರಿಯಂತ ಮಧ್ವನಾಮಕಃ. ಯಾರವರು? ಮಾತರಿಶ್ವ. ಅದನ್ನು ಹೇಳಿಬಿಟ್ರು. ಮಾತರಿಶ್ವ ಮಥಾಯತಿ ಅಂತ ಹೇಳಿದ್ದಾರೆ. ಮಧ್ವ ಮಾತರಿಶ್ವ ಅಂತ ಹೇಳಿದಾಗ ವಾಯುದೇವರೇ ಮಧ್ವಾಚಾರ್ಯ ಇನ್ನೂ ಸ್ಪಷ್ಟ ಆಯಿತು. ಅದಕ್ಕೆ ವಾಯುಸ್ತುತಿಯಲ್ಲಿ ಏನಂತ ಹೇಳ್ತಾರೆ? ಮಧ್ವಾಖ್ಯಂ ಮಂತ್ರಸಿದ್ಧಂ ಅಂತ ಹೇಳಿದ್ರು. ಮಂತ್ರಾಖ್ಯಂ ಮಂತ್ರಸಿದ್ಧಂ. ಮಂತ್ರಸಿದ್ಧಂ ಅಂದ್ರೇನು? ಮಂತ್ರವರ್ಣ ಸಿದ್ಧಂ. ಮಂತ್ರವರ್ಣ ಅಂದರೆ ವೇದ, ನಾಮಕ ದೇಶ ನಾಮಗ್ರಹಣ ನ್ಯಾಯ. ಮಂತ್ರವರ್ಣ ಸಿದ್ಧಂ, ವೇದ ಸಿದ್ಧವಾದ ಹೆಸರು ಮಧ್ವಾಚಾರ್ಯರು. ವೇದೋಕ್ತ ಗೆಜೆಟೆಡ್ ಅಂತ ಯಾಕೆ ಕರಿತೇವಲ್ಲ, ಹಾಗೆ ವೇದ ಸಿದ್ಧವಾದದ್ದು. ಆ ಮಾತನ್ನು ಕೊಟ್ಟಾಗ ಬೇರೆ ಉಳಿದವ್ರು ಯಾರಿಗೆ ಕ್ಲೇಮ್ ಮಾಡೋದಿಲ್ಲ, ಇದನ್ನು ಕ್ಲೇಮು ಮಾಡೋದಿಲ್ಲ, ತೋರಿಸೋದಿಲ್ಲ. ಬೇರೆ ಹೆಸರು ಆ್ಯಸ್ ಇಟ್ ಈಸ್ ಹಾಗೆ. ಒಂದು ಸರ್ತಿ ಅಲ್ಲ, ವೇದ ಮದ್ದಾದ ಒಂದು ಸರ್ತಿ ಬಂದಿದ್ದಲ್ಲ, ತುಂಬ ಸರ್ತಿ ಬಂದಿದೆ. ಇದನ್ನು ಬರೀಬೇಕಾದ್ರೆ ಯುಕ್ತಿಯಲ್ಲಿ ಬೇಕಾದರೆ ವಾದಿರಾಜ ಸ್ವಾಮಿಗಳು ಬರೀತಾರೆ ಈ ಮಾತನ್ನು. ವಾಯುಸ್ತುತ ಉಕ್ತ ಮಧ್ವಾಖ್ಯ ಸಕೃದೇವ. ವಾಯುಸ್ತುತಿ ಒಂದೇ ಸರ್ತಿ ಮಧ್ವ ಅಂತ ಹೇಳಿದ್ದಾರೆ ಅಷ್ಟೇ. ಇಡೀ ವಾಯುಸ್ತುತಿ ಓದಿ. ಮಧ್ವ ಹೆಸರು ಒಂದು ಸರ್ತಿ ಬಂದು ಮಧ್ವಾಖ್ಯ ಮಂತ್ರ. ವೇದಗಳಲ್ಲಿ ಎಷ್ಟು ಸರ್ತಿ ಬಂದಿದೆ ಗೊತ್ತಾ ಅಂತ ಹೇಳ್ತಾರೆ. ಅಂದರೆ ವೇದ ಅಂಬದೇನದು? ಆ ಭಾಗ ಮಧ್ವಸ್ತುತಿ ವಿಷ್ಣು ಕೂಡ ವಾಯುದೇವರ ಸ್ತೋತ್ರ. ಆ ಅರ್ಥದಲ್ಲಿ ಇದೆಲ್ಲ ಓದ್ದವರಿಗೆ ಒಳ್ಳೆಯ ಜ್ಞಾನ ಬರಬೇಕು. ಮಾತರಿಶ್ವ ವಾಯು. ಉಪನಿಷತ್ತಿನಲ್ಲಿ ಮಧ್ವ ಅಂತ ಹೆಸರು ಬಂದಿಲ್ಲ, ಇದರಲ್ಲಿ ಇದು ಬಂದಿದೆ. ವೇದಗಳಲ್ಲೇ ಬಂದುಬಿಟ್ಟೆ, ಇನ್ನೇನು ಬೇಕು? ವೇದ ಇನ್ನೂ ಮೂಲ ಅದಕ್ಕೆ. ಎಲ್ಲವೂ ವೇದನೆ. ಎಲ್ಲ ವೇದಗಳೆಲ್ಲ ಪುರುಷತ್ವ ವೇದ, ಅದು ವೇದ ಆದ್ದರಿಂದ ಬಂದು ಹೋಗಿಬಿಟ್ಟಿದೆ. ಇನ್ನು ಪ್ರಾಣದೇವರ ಮಹಿಮೆ ಉಪನಿಷತ್ತಲ್ಲಿ ಬೇಕಾಷ್ಟು ಬಂದಿದೆ. ವಾಯುದೇವರ ಮಹಿಮೆ ಬೇಕಾಷ್ಟು ಬಂದಿದೆ. ಪ್ರಾಣ ಶಬ್ದ ಎಲ್ಲಿ ಬೇಕು, ಪ್ರಾಣಿ ಅಂತ ಉಪಯೋಗಿಸ್ಬೇಕಾದ್ರೆ ಪ್ರಾಣ ಶಬ್ದ ಗೊತ್ತಿರಬೇಕು. ಪ್ರತಿವಹ ಪ್ರಕೃಷ್ಟ ಬುದ್ಧಿ ಪ್ರಕಾಶವತಃ ಪೂರ್ವೋಕ್ತಾನ್ ಈಶಾನಾದಿ ದೇವಾನ್ ಅನುಸೃತ್ಯ ಪುರಸ್ಕೃತ್ಯ ಇತಿ ಯಾವತ್ ಗುಹಾಯಾಂ ಸುಲೋಪಃ. ಮುಂದೆ ಹೃದಯ ಗುಹಾಯಾಮ್ ಇತ್ಯರ್ಥ. ಸಂತಂ ಆಧವೇ ಮಥಾಯತಿ. ಇದಿಷ್ಟು ಕೂಡ ಆಚಾರ್ಯ ಇಷ್ಟೆಲ್ಲ ಮಾಡಿದ್ರು, ಹೇಳಿಕೊಟ್ರು. ಅಷ್ಟೇ ಅಲ್ಲ, ಉಪಾಸನೆ ಮಾಡಿಸಿದ್ರು ಅಂತ ಹೇಳ್ತಾರೆ. ಹೇಳ್ಕೊಡೋದೆಲ್ಲ ಒಂದು ಭಾಗ. ಮುಂದೆ ಹೀಗೆ ಮಾಡಬೇಕು ಅಂತ ಥಿಯರಿ ಹೇಳಿಬಿಟ್ರು. ಪ್ರಾಕ್ಟಿಕಲ್ ತೋರಿಸ್ತಾರೆ, ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರಲ್ಲ. ಹಾಗೆ ದೇವ್ರ ಬಗ್ಗೆ ಹೇಳಿದ್ದೆಲ್ಲ ಒಂದು ಭಾಗ. ಉಪಾಸನೆ ಮಾಡಿಸಿದರು. ಹೇಗೆ ಅಂದರೆ ಪ್ರತಿವಹ ಪ್ರಕೃಷ್ಟ ಬುದ್ಧಿ ಪ್ರಕಾಶವತಃ ಪೂರ್ವೋಕ್ತಾನ್ ಈಶಾನಾದಿ ದೇವಾನ್ ಅನುಸೃತ್ಯ. ವಿಶೇಷವಾದ ಬುದ್ಧಿಯನ್ನು ಹೊಂದ್ಯು ಅಂದರೆ ಪ್ರಕಾಶ, ಪ್ರತಿಭಾ ಅಂದರೆ ಪ್ರಕೃಷ್ಟ ಬುದ್ಧಿ ಪ್ರಕಾಶ. ಅದು ಹೊಂದಿರತಕ್ಕಂತಹ ಈಶಾನಾದಿ ದೇವತೆಗಳನ್ನು ಅನುಸೃತ್ಯ ಪುರಸ್ಕೃತ್ಯ ಅವರನ್ನೇ ಮುಂದೆ ಮಾಡಿಕೊಂಡು ಯಾವತ್ ಗುಹಾಸಂತಂ ಮಾಥರಿಶ್ವ ಮಥಾಯಿ. ಗುಹಾಸಂತಂ, ಗುಹಾ ಎಂಬುದಕ್ಕೆ ಗುಹಾಯಾಮ್ ಅಂತ ಅರ್ಥ. ವೇದಗಳಲ್ಲಿ ಹಾಗೆ ಬರುತ್ತೆ. ಯೋ ವೇದನೆ ನಿಹಿತಂ ಗುಹಾಯಾಮ್ ಬಂದಿದೆ. ಗುಹಾಯಾಮ್ ಗುಹೆಯಲ್ಲಿ. ಯಾವ ಗುಹೆಯಲ್ಲಿ? ದೇವರನ್ನ ಗುಹೆಯಲ್ಲಿ ಕಾಣಬೇಕು ಅಂತೇಳಿ. ಎಲ್ಲಿ ಗುಹೆ ಹುಡ್ಕೊಂಡು ಹೋಗ್ಬೇಕು ಅಂದರೆ ಹೃದಯ ಗುಹಾಯಾಮ್. ಹೃದಯ ಗುಹೆಯಲ್ಲಿ ದೇವರನ್ನು ಕಾಣಬೇಕು. ಹೃದಯ ಗುಹಾಯಾಮ್ ಇತ್ಯರ್ಥ. ಉಪನಿಷತ್ತು ಅದನ್ನೇ ಹೇಳಿತ್ತು. ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದ್ರು. ವೇದ ಇದು, ಉಪನಿಷತ್ತು ಅದು. ಗುಹಾಯಾಮ್, ಗುಹಾಸಂತಂ ಗುಹಾಯಾಮ್ ಒಂದೇ ರೀತಿ ಪದಗಳು. ದೇವರನ್ನು ಅರ್ಥ ಮಾಡಿಕೊಂಡ ಮೇಲೆ ಎಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಹೃದಯ ಗುಹೆಯಲ್ಲೇ ಉಪಾಸನೆ ಮಾಡಬೇಕು. ಹೃದಯ ಗುಹೆಯಲ್ಲಿರೋದು ಯಾರು ಅಂದರೆ ಬಿಂಬರು ಉಪಾಸನೆ ಮಾಡಬೇಕು. ಅದನ್ನೆಲ್ಲ ಮಾಡಿಸಿದ್ರು. ಇದನ್ನು ಬಿಂಬ ಉಪಾಸನೆ ಮಾಡಿಸ್ಬೇಕಾದ್ರೆ ಅದು ನಿಯತ ಗುರುಗಳೇ ಆಗಬೇಕು, ಬೇರೆಯವರಿಗೆ ಸಾಧ್ಯ ಇಲ್ಲ. ನಿಯತ ಗುರುಗಳಾಗಬೇಕು. ನಿಯತ ಗುರುಗಳನ್ನು ಆಚಾರ್ಯ ದುರ್ದಾದಿ ದೇವತೆಗಳಿಗೆ ನಿಯತ ಗುರುಗಳು ಅಂತ ಪ್ರೂವ್ ಆಯ್ತು ಇದರಿಂದ. ಸಂತ ಹೌದು ಹೌದು. ಹೌದು, ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಒಂದು ಸತ್ತು ಬದ್ರಿಗೆ ಹೋಗಿ ಬಂದ್ರಿ, ನೆಕ್ಸ್ಟ್ ಟೈಮ್ ಹೋದ್ರಿ, ಮೂರನೇ ಸತ್ತು, ನಾಲ್ಕು ಸತ್ತು ಹೋದ್ರಿ, ಸರ ಹೋಗಿ ಬರ್ತಾರೆ ಹುಡ್ಕೊಂಡ್ಬಿಟ್ಟು. ಹೆಚ್ಚಿಗೆ ಆಗ ನೋಡ್ತಾ ಇದ್ದು ನೋಡಿ, ಇನ್ನೊಂದು ಸತ್ತು ನೋಡೋಣ ಅನಿಸುತ್ತೆ. ಯಾವಾಗ 2 ಸತ್ತು ಓದ್ತೀರಿ, ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಮೂರನೇದು ಇನ್ನೂ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಅದು ನ್ಯಾಚುರಲ್ ಅದು. ಆದ್ದರಿಂದ ರುದ್ರಾದಿ ದೇವತೆಗಳಿಗಿರ್ತ ಜ್ಞಾನ ಏನಾಯ್ತದೋ ಹೆಚ್ಚು ಸ್ಪಷ್ಟ ಆಯ್ತು. ಅದಕ್ಕೆ ಮತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ. ಒಂದು ದಿವಸ ಒಂದು ಸರ್ತಿನೇ ಓದಿದ್ರು ಕೂಡ ಪುಸ್ತಕ ವೇಸ್ಟ್ ಆಗೋದಿಲ್ಲ. ಅದು ಜ್ಞಾನ ಆ್ಯಡ್ ಆಗ್ತಾನೇ ಇರುತ್ತೆ. ಯದೀ ಮನುಪ್ರತಿವಹ ಮಧ್ವಃ ಮುಂದೆ ಹೇಳ್ತಾರೆ. ಸಂತಂ ವಿದ್ಯಮಾನಂ ಗೂಹಿತಂ ಸಂತಮಿತಿವ ಆಧವೇ. ಗುಹೆಯಲ್ಲಿ ಇದ್ದಾನೆ, ಗುಹೆಯಲ್ಲಿ ಕಾಣದಂತೆ ಇದ್ದಾನೆ. ಗುಹೆ ಶಬ್ದಕ್ಕೆ ಇನ್ನೊಂದು ಅರ್ಥ, ಕಾಣದೇ ಇರತಕ್ಕಂಥ ಪರಮಾತ್ಮ ಕಾಣ ಮಾಡಿದರು. ಗುಹೆಯಲ್ಲಿ ಒಳಗಿರೋದು ಹೊರಗೆ ಕಾಣುತ್ತಾ? ಕಾಣೋದಿಲ್ಲ. ಆದ್ದರಿಂದ ಕಾಣದೇ ಇರೋ ದೇವರನ್ನು ಇವರಿಗೆಲ್ಲ ಕಾಣಿಸಿಕೊಟ್ರು.
ಆಧವೇ ಧವಃ ಪ್ರಿಯ ಪತಿರ್ಭರ್ತ ಅಂಥೇಳಿ ಡಿಕ್ಷನರಿ. ಧವ ಅದಕ್ಕೆ ವಿಧವ ಅಂತ ಕರಿಬೇಕಾದ್ರೆ ಧವ ಪದ ಇದೆ. ಧವ ಅಂದರೆ ಗಂಡ ಅಂತ ಅರ್ಥ. ಮಾಧವ ಲಕ್ಷ್ಮೀಪತಿ. ಅದು ಆಧವೇ ದೇವರನ್ನ ಏನಂತ ಹೇಳಿಕೊಟ್ರು ಅಂದರೆ ಭಾವಪ್ರಧಾನಾತ್ಯ ನಿರ್ದೇಶಸ್ಯ ಆಧವೇ ಆ ಸಮಂತಾತ್ ಪತಿತ್ವೇ ವಿಷಯೇ ಯತ್ ಯಸ್ಮಾತ್ ಕಾರಣಾತ್ ಮಥಾಯತಿ. ದೇವ್ರ ವಿಷಯ ಹೇಳಿದರು. ಹೇಗೆ ಹೇಳಿದರು ಅಂದರೆ ದೇವರು ನಮ್ಮೆಲ್ಲರ ಸ್ವಾಮಿ ಅಂತ ಹೇಳಿದರು. ಇದು ಮುಖ್ಯ. ನೀವೇ ದೇವರು ಅಂತ ಹೇಳಲಿಲ್ಲ, ನಾವೇ ದೇವರು ಅಂತ ಹೇಳಲಿಲ್ಲ. ಆಧವೇ ದೇವರು ನಮ್ಮ ಸಂಪೂರ್ಣ ಸ್ವಾಮಿಯಾಗಿದ್ದಾನೆ. ಅದನ್ನೇ ದೇವರು ಸರ್ವೋತ್ತಮ, ನಾವೆಲ್ಲ ದಾಸರು ಅಂತಲೇ ಹೇಳಿದರು ಅಂತ ಅರ್ಥ. ಇಷ್ಟು ಅದೇ ಇವರು ಏನು ಹೇಳಿದರು ಎಂಬುದನ್ನು ವೇದ ಹೇಳ್ತಾ ಇದೆ. ಆಚಾರ್ಯ ಯಾರೋ ಹೇಗೆ ಬಂದರು, ಯಾತಕ್ಕೆ ಬಂದರು, ಏನು ಮಾಡಿದರು, ದೇವ್ರ ವಿಷಯ ಹೇಳಿದ್ದಲ್ಲ ಹೇಗಿತ್ತು ಅಂದರೆ ಆಧವೇ ಸ್ವಾಮಿನ ಪರಮಾತ್ಮ ನಮ್ಮ ಸ್ವಾಮಿ ಅನ್ನೋ ತತ್ವ ತಿಳಿಯಾಗಿ ಹೇಳ್ತಾ ಬಂದರು. ಇದೇ ಆಚಾರ ಸಿದ್ಧಾಂತ ಸಾರ. ಹರಿರೇವ ಪರೋ ಹರಿರೇವ ಗುರು ಅಂತ ಹೇಳ್ತಾ ಬಂದರು. ಹೇಳಿದ ಅಂಥ ಮಹಾನುಭಾವರಿಗೆಲ್ಲ ಹೇಳಿದರು. ಗುಹಾಗಯಾಂ ಸಂತಮಿತಿ ವಾ ಆಧವೇ ದವಪ್ರಿಯ ಭಾವಪ್ರಧಾನಾತ್ಯ ನಿರ್ದೇಶಶ್ಚ ಆಧವೇ ಆ ಸಮಂತಾತ್ ಪತಿತ್ವೇ ವಿಷಯೇ ಯತ್ ಯಸ್ಮಾತ್ ಕಾರಣಾತ್ ಮಥಾಯತಿ. ಅದನ್ನು ಮಥನ ಮಾಡಿ ಹೇಳಿದರು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಮಥಾಯತಿ. ಮಥಯತಿ ಕ್ಷೀರಮಥನ ಅಂತ ಹೇಳೋದಿಲ್ಲ, ಮಥನ. ಆದ್ದರಿಂದ ಮಥನ ಮಾಡಿ ತೋರಿಸ್ಕೊಟ್ಟು ನೋಡಿ ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಇಲ್ಲಿ ತೋರಿಸಿ ಏನಾಯ್ತು ಅವರಿಗೆಲ್ಲ ಜ್ಞಾನ ಆಗ ಬಹಳ ದೃಢವಾಗಿ ಹೋಯಿತು. ಮಥನಸ್ಯ ಮಹತ್ತರತ್ವಾತ್ ದೀರ್ಘ. ಅಲ್ಲಿ ಏನಂದು ಮಥಯತಿ ಅಂತ ಹೇಳಬೇಕಾಗಿತ್ತು, ಮಥಾಯತಿ ಅಂತ ಯಾತಕ್ಕೆ ಹೇಳಿದರು ಅಂತ ಕೇಳಿದರೆ ಮಥನಸ್ಯ ಮಹತ್ತರತ್ವ ವಿಶೇಷವಾದಂಥ ಕಾರ್ಯವಾದ್ದರಿಂದ ಅದಕ್ಕೆ ಒತ್ತು ಕೊಟ್ಟು ಹೇಳಿದರು. ಬಾರೋ ಅಂತ ಕರೆಯೋದು ಬೇರೆ, ಬಾರೋ ಅಂತ ಕರೆಯೋದು ಬೇರೆ. ಆ ಟೋನ್ ಚೇಂಜ್ ಆದಾಗ ಏನಾಗುತ್ತೆ, ಅಲ್ಲಿಗೆ ಹಸ್ವ ದೀರ್ಘ ಆದಾಗ ಒತ್ತು ಸ್ಟ್ರೆಸ್ ಸಿಗುತ್ತೆ. ಅದು ಮಥನ ಮಾಡಿ ತೋರಿಸಿದರು. ಈ ಸಾಮಾನ್ಯವಾಗಿ ಮಥನ ಕಾರ್ಯ ಎಲ್ರಿಗೂ ಬರೋದಿಲ್ಲ. ಮಥನ ಮಾಡಬೇಕಾದ್ರೆ ಏನಿರಬೇಕು ಅವರಿಗೆ, ಸ್ಟ್ರೆಂತ್ ಇರಬೇಕು. ಸೊ ಕೆಲಸತ್ತ ಸುಸ್ತಾಗ್ಬಿಡ್ತಾರೆ ಆಗಲೇ. ಇವತ್ತು ಬೆಣ್ಣೆ ಬರೋಕ್ಕಿಂತ ಇವ್ರು ಕೂತ್ಬಿಟ್ಟಿರ್ತಾರಾಗಲೇ. ಚೆನ್ನಾಗಿ ಮಥನ ಮಾಡಬೇಕಾದ್ರೆ. ಮಥನ ಮಾಡಬೇಕಾದ್ರೆ ಏನು ಶಕ್ತಿ ಭಾರಿ ಬೇಕು. ಆಚಾರ್ಯ ಎಷ್ಟು ಶಕ್ತಿ ಇದೆ ಅಂದರೆ ಬಲ, ಅವ್ರ ಹೆಸರೇ ಬಲ. ಆದ್ದರಿಂದ ಇವತ್ತು ಮಿಕ್ಸರಲ್ಲಿ ಮಾಡಿದಾಗ ಕೈಲಿ ಮಾಡ್ಲಿಕ್ಕಾಗತ್ತಾ? ಆಚಾರ ಮಾಡಿದಾಗ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಮಥನ ಮಾಡಿ ತೋರಿಸಿದ್ರು. ಅಲ್ಲಿ ಹಾಗೆ ಹೇಳಿದ್ದು. ಇಲ್ಲಿ ಬರೀ ಫುಲ್ ಆಫ್ ಕೊಟೇಶನ್ಸ್. ಆಚಾರ ಕೊಟ್ಟಿದ್ದೇನದು ಬರೀ ಅವ್ರು ವಾಕ್ಯ ಇಟ್ಕೊಂಡ್ಬಿಟ್ರೆ ಇಷ್ಟೇ ಆಗೋದು. ಆಚಾರ ಸರ್ವಮೂಲ ಇಷ್ಟಿದ್ರೆ ಅವ್ರು ವಾಕ್ಯ ಇಷ್ಟೇ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಆದ್ದರಿಂದ ಮಥನ ಅಷ್ಟೆಲ್ಲ ಹುಡುಕಿ ಯಾರಿಗೂ ಸಾಧ್ಯ ಇದೆ. ಮಥನ ಮಾಡಿ ತೋರಿಸಿದ್ರು. ಆಮೇಲೆ ಈ ರೀತಿ ಅರ್ಥ ಮಾಡಬೇಕು ಅಂತ ತೋರಿಸಿದ್ರು. ಹುಡುಕೋದು, ಅರ್ಥ ಮಾಡೋ ಕ್ರಮ ತೋರಿಸೋದು, ಮಥನ ಕ್ರಮ ಎರಡನ್ನೂ ತೋರಿಸ್ಕೊಟ್ಟಿದ್ದರಿಂದ ಜನಗಳಿಗೆ ಏನಾಯ್ತು, ಅದರಿಂದ ಒಳ್ಳೆ ಫರ್ಮ್ ನಾಲೆಡ್ಜ್ ಬಂತು. ಗೊತ್ತಾಯ್ತಾ? ಹಾಂ ಹೇಳ್ತೀನಿ ಎಲ್ಲಿದೆ ಬಂತಲ್ಲ, ಪ್ರತಿಭಾ ಬರಲಿಲ್ಲ ಆಗಲೇ ನೀವು ಬಂದು ಆಗಲೇ ಪ್ರಕರ್ಷೇಣ ಜ್ಞಾನಿಗಳು, ವಿಶೇಷ ಜ್ಞಾನಿಗಳಾಗಿದ್ದಂತಹ ನೋಡಿ, ಪ್ರಕೃಷ್ಟ ಬುದ್ಧಿ ಪ್ರಕಾಶವತಃ ಪೂರ್ವೋಕ್ತ ಈಶಾನಾತಿ ದೇವಾನ್. ಭಾಳ ಬುದ್ಧಿವಂತರಾದವು ಇನ್ನೂ ಬುದ್ಧಿವಂತರನ್ನು ಮಾಡಿಬಿಟ್ಟು ಉಪಾಸನೆಗೆ ಅನುಕೂಲ ಮಾಡಿಕೊಟ್ರು. ಮಥಾಯತಿ ವೇದಶಾಸ್ತ್ರಾದೀನಾಂ ಸಮ್ಯಕ್ ಮಥನಂ ಕರೋತಿ. ವೇದಶಾಸ್ತ್ರಾದಿಗಳ ಸರಿಯಾದ ಮಥನವನ್ನು ಮಾಡಿ ತೋರಿಸಿದರು. ಕೃತ್ವಾ ಹರೇಹೆ. ಆಚಾರ್ಯ ಇಲ್ಲೇ ಮೊದಲೇ ಹೇಳಿದ್ರಲ್ಲ ಇವರು ನಿರ್ಣಯದಲ್ಲೇ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪತಿ, ಎಷ್ಟು ಗ್ರಂಥ ಹಾಳಾಗಿದೆ ಮತ್ತು ಹೇಗೆ ಸರಿ ಮಾಡಬೇಕದನ್ನು. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾಚೈವ ಪೃಥಗ್ ವಿಧಾನ್. ಅದೆಲ್ಲ ಮಾಡಿಬಿಟ್ಟು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಏನು ಮಾಡಿದ್ದಾರೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಅವರಿಗೆ ಮಥನ ಅವರು ಮಾಡಬೇಕಾಗಿರಲಿಲ್ಲ, ಉಳಿದವ್ರಿಗೆ ಮಾಡಿ ತೋರಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಮಾಡಿ ತೋರಿಸಿದ್ರು. ಮಹತ್ತರತ್ವಾ ದೀರ್ಘ ಮಥಯತಿ ಅಪಾರ ವೇದಶಾಸ್ತ್ರಾದಿ ವಿಚಾರಂ ಕೃತ್ವಾ ಹರೇಹೇ ಸರ್ವೋತ್ತಮತ್ವಂ ಸ್ಥಾಪಯತಿ ಇತ್ಯರ್ಥ. ಅಪಾರವಾದ ವೇದಶಾಸ್ತ್ರಾದಿಗಳನ್ನು ವಿಚಾರ ಮಾಡಿಬಿಟ್ಟು ಹರಿಯ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಮನಸ್ಸು ಎಷ್ಟೆಷ್ಟು ಗೊಂದಲ ಬರದಂತೆ ಮನಸ್ಸಿನ ಗಟ್ಟಿ ಮಾಡ್ತಾರೆ. ಮಥನಸ್ಯ ಮಹತ್ತರತ್ವ ದೀರ್ಘ ಅಂದರೆ ಸಾಮಾನ್ಯವಾಗಿ ಆಚಾರ ದೇವತಾ ಪ್ರತಿಷ್ಠಾಪನೆ ಭಾರಿ ಕಡಿಮೆ. ಪ್ರಧಾನವಾಗಿ ಉಡುಪಿ ಕೃಷ್ಣನ ಬಿಟ್ಟುಬಿಟ್ರೆ ಒಂದು 3-4 ಕಡೆ ಮಾಡಿದ್ರು ಅಂತ ಪ್ರತೀತಿ ಇದೆ. ಅದು ಬಿಟ್ಟು ಬೇರೆ ಪ್ರತಿಷ್ಠಾಪನೆ ಆಚಾರ ಮಾಡಲಿಲ್ಲ. ಯಾಕೆಂದರೆ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ, ಮನಸ್ಸೊಳಗೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಎಲ್ಲಿ ಮಾಡಿದ್ದಾರೆ, ಯಾರು ಗ್ರಂಥ ಓದ್ತಾರೋ ಅದರಲ್ಲಿ ಅವ್ರ ಮನಸ್ಸಿನಲ್ಲಿ ಏನಾಗುತ್ತೆ, ದೇವರು ಅದಕ್ಕೆ ಮಥಾಯತಿ ಸ್ಥಾಪಯೆ ಗಟ್ಟಿಯಾಗಿ ಕೂಡಿಸ್ಬಿಡ್ತಾರೆ. ಉಳಿದವ್ರು ಏನು ಮಾಡಿ ಹೊರಗೆ ಕೂಡಿಸ್ಬಿಟ್ರು, ಒಳಗೆ ಕೂಡಿಸ್ಲೇ ಇಲ್ಲ. ಅರ್ಥ ಆಯ್ತಾ? ಕೆಲವರು ಪಾಠ ಮಾಡ್ತಿರ್ತಾರೆ, ಅವ್ರು ಮೇಷ್ಟ್ರು ಒಳ್ಳೆ ಮೇಷ್ಟ್ರು ಇರ್ತಾರೆ, ಭಾಳ ಫೈದಾಗಿರ್ತಾರೆ. ಮನೇಲಿ ನೋಡಲೇಬೇಕಾಗಿಲ್ಲ, ಆಮೇಲೆ ಹೇಗಿರುತ್ತದು ಅಲ್ಲೇ ಗಟ್ಟಿಯಾಗಿ ಹೋಗ್ಬಿಟ್ರೆ ಆ ಥರ. ಕೆಲವರು ಪುಸ್ತಕನೇ ಓದಬಾರ್ದು ಅನಿಸ್ಬಿಡ್ತಾರೆ, ಕೇಳಿದ ಮೇಲೆ ಇನ್ನು ಓದಬಾರ್ದು, ಇವರು ಓದಬಾರ್ದು, ಯಾಕೆ ಅರ್ಥ ಆಯ್ತಾರೆ, ಅರ್ಥ ಆಗೋದಿಲ್ಲ, ಓದಬಾರ್ದು, ಹಾಗಾಗಿಬಿಡೋದು. ನಿಜವಾದ ಮೇಷ್ಟ್ರು ಮಾಡೋದು ಕೆಲಸ ಏನು ಗೊತ್ತು, ಎಲ್ಲ ಹೇಳಬೇಕು ಅಂತ ಹೇಳೋದಿಲ್ಲ, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಇನ್ನೂ ಓದಬೇಕು ಅಂತ ಭಾವನೆ ಬಂದುಬಿಟ್ರೆ ಏನದು
ಆ ರೀತಿ ಮಾಡಿದ್ರಿಂದ ಆಚಾರ್ಯರು ಅದರಿಂದ ಜಯತೀರ್ಥ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಬರಲಿಕ್ಕೆ ಅನುಕೂಲ ಆಯಿತು. ಇಲ್ಲಿ ಜ್ಞಾನಿಗಳು ಎರಡನ್ನು ತೊಗೋಬೇಕು ನಾವೀಗ. ಒಬ್ಬರು ಆಗಿದ್ದ ಜ್ಞಾನಿಗಳು, ಇನ್ನು ಮುಂದೆ ಬರೋ ಜ್ಞಾನಿಗಳು, ಇಬ್ಬರಿಗೂ ಹಾಗೆ ಮಾಡಿಕೊಟ್ರು ಆಚಾರ್ಯ. ಒಂದು ಪಾತ್ ಹಾಕಿದ ಮೇಲೆ ಹೇಗಿರುತ್ತದು ಫಾರ್ ಎವರ್ ಉಳಿಬೇಕು ಅಂತ ಒಂದು ಪದ್ಧತಿ ಆಚಾರ ಹಾಕ್ಕೊಟ್ಟಿದ್ದ. ಪರ್ಮನೆಂಟ್ ವ್ಯವಸ್ಥೆ ಮಾಡಿದ್ರು, ಮುಂದೆ ಬರೋರಿಗೂ ಅನುಕೂಲ ಆಗಬೇಕು. ಕೆಲವು ಟೆಂಪ್ರರಿ ಕೆಲಸಕ್ಕೆ ಏನು ಮಾಡ್ತಾರೆ, ಟೆಂಟ್ ಹಾಕಿ ಮುಗಿಸ್ಬಿಡ್ತಾರೆ. ಆದರೆ ಮತ್ತೆ ಮತ್ತೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅದನ್ನು ಪರ್ಮನೆಂಟಾಗಿ ಬಿಲ್ಡಿಂಗ್ ಮಾಡ್ತಾರೆ. ಆ ರೀತಿ ಆಚಾರ್ಯ ಸ್ವರಮೂಲ ಗ್ರಂಥಗಳು ಎಂಬುದನ್ನು ಗಟ್ಟಿಮುಟ್ಟಾಗಿ ಸ್ಥಾಪನೆ ಮಾಡಿದರು. ಮನಸ್ಸಿನಲ್ಲೇ ಅಚಲವಾಗಿ ಸ್ಥಾಪನೆ ಮಾಡಿದರು. ಈ ಪ್ರತಿಷ್ಠೆಗೆ 12 ವರ್ಷಕ್ಕೊಮ್ಮೆಲ್ಲ ಆಗಿಯೆಲ್ಲ ಮಾಡಬೇಕು. ಇವಕ್ಕೆಲ್ಲ ಸನ್ನಿಧಾನ ಹೋಗೋದು ಮೈಲಿಗೆ ಆಗಿಬಿಟ್ರೆಲ್ಲ ಆಗುತ್ತೆ. ಮನಸ್ಸಿನಲ್ಲಿ ಏನೂ ಆಗೋದಿಲ್ಲ ಅಂತ ಭದ್ರವಾಗಿ ಸ್ಥಾಪನೆ ಮಾಡಿದರು. ತಸ್ಮಾತ್ ಕಾರಣಾತ್ ಈಶಾನಾಸಃ ಸೂರಯ ಅಕ್ರಿಯಂತ ಇತಿ ಪೂರ್ವೇಣಾನ್ವಯ. ಇಷ್ಟೆಲ್ಲ ಮಾಡಿ ಅವರ ಜ್ಞಾನಿಗಳನ್ನು ಮಾಡಿ ಈ ರೀತಿ ಮಾಡಿದ್ದ ಆಚಾರ್ಯ ದೊಡ್ಡ ವೈಶಿಷ್ಟ್ಯವಾದ್ದರಿಂದ ಇದು ಅವತಾರದ ಸಾಧನೆ. ಬದ್ಧರೂಪದಿಂದ ನಿರ್ಯದೀಂ ಬುದ್ಧಾನ್ ಮಹಿಷಸ್ಯ ವರ್ಪಸಃ ಈಶಾನಾಸಃ ಶವಸ ಗ್ರಂಥ ಸೂರಯ ಯದೀಂ ಮನು ಪ್ರತಿವಹ ಮಧ್ವ ಆಧವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ. ಅಷ್ಟು ನಾಳೆ ದಿವಸ ಮುಂದಿನ ಭಾಗ. ಓಂ. ಯಾವುದು ಎಲ್ಲ ಸೂಕ್ತಗಳು ಹಾಗೇನೆ ಸಾಮಾನ್ಯ. ವೇದಿಕ್ ಲ್ಯಾಂಗ್ವೇಜೇ ಹಾಗೆ. ವೇದಿಕ್ ಲ್ಯಾಂಗ್ವೇಜ್ ಸ್ವಲ್ಪ ಡಿಫರೆಂಟ್ ಲ್ಯಾಂಗ್ವೇಜ್ ಅದು. ನಮ್ಮಲ್ಲಿ ವೇದಿಕ್ ಲ್ಯಾಂಗ್ವೇಜ್ ಅರ್ಥ ಹಳೆಗನ್ನಡ ಓದಲಿಕ್ಕೆ ಬರಲ್ಲ. ಫಸ್ಟ್ ಹಳೆಗನ್ನಡ ಇರುತ್ತಲ್ಲ, ಪದಗಳು ಜೋಡಣೆ ಓದೋದು ಅದು ಬರೆಯೋದ್ರೊಳಗೆ ವ್ಯತ್ಯಾಸ ಇರುತ್ತೆ. ಅದ್ರ ರೀತಿಯೇ ಇವತ್ತು ತುಂಬ ಜನಕ್ಕೆ ಹಳೆಗನ್ನಡ ಓದಕ್ಕೆ ಬರೋದೇ ಇಲ್ಲ. ಆ ಲಿಪಿ ಓದೋದು ಬೇರೆ, ಭಾಷೆನೇ ಹಾಕ್ತಾರೆ. ಸುಮಾರು 100 ವರ್ಷದಿಂದ ಪುಸ್ತಕ ಓದಬೇಕಾದ್ರೆ ಕೂಡ ಸ್ಟೈಲ್ ಬೇರೆ ಇರುತ್ತೆ. ಸಾಮಾನ್ಯ ಬೇರೆ ಕಡೆ ಇರುತ್ತೆ. ಎವ್ರಿ 10 to 15 ಇಯರ್ಸ್ ಒಂದು ಲ್ಯಾಂಗ್ವೇಜ್ ಏನಾಗ್ತಾ ಹೋಗೋದು, ಸ್ವಲ್ಪ ಚೇಂಜಸ್ ಆಗಲಿ ಶುರುವಾಗ ಗ್ರಿಪ್ ಬರುತ್ತೆ. ನೀವು 100 ವರ್ಷದಿಂದ ಟ್ರಾನ್ಸ್ಲೇಷನ್ ಓದಿಬಿಟ್ರೆ ಒಂದಾನೊಂದು ಕಾಲದಲ್ಲಿ ಹೀಗೆ ಇರೋದು ಜಾಸ್ತಿ. ಅವ್ರು ಹೀಗೆ ಅನ್ನುವಂಥವರಾದರು, ಮಾಡುವಂಥವರಾದರು, ಅವ್ರು ಕೇಳುವಂಥವನಾದ, ಹೀಗೆ ಬರಿತಾ ಇದ್ರು. ಕೇಳಿದರು ಅಲ್ಲ, ಇವರು ಹೇಳುವಂಥವರಾದರು. ಹೀಗೆ ಬರೆದ್ರೆ ಅದು ಲ್ಯಾಂಗ್ವೇಜ್ ಇತ್ತು. ಈ ರೀತಿ ಹೇಳಿ ಬೆಳ್ಳಕ್ಕೆ ಬರಲ್ಲ ಅಂದ್ಬಿಡ್ತಿದ್ರು. ಈಗ ಅದನ್ನು ಹೇಳಿದರೆ ಯಾವುದೋ ಪುರಾಣ ಹೇಳ್ತಾರೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಆ ಥರ ಬದಲಾವಣೆ ಆಗ್ತಾನೆ ಇರಬೇಕು. ಆ ಸಂಸ್ಕೃತದಲ್ಲಿ ನೋ ಚೇಂಜ್. ಯಾಕೆ ವೇದ ನಾನ್ ವೇದ ಇಷ್ಟೇ ಡಿಫರೆನ್ಸ್ ಅಷ್ಟೇ ಹೊರತು ಮತ್ತೆ ಬದಲಾವಣೆ ಇಲ್ಲ. ಆಚಾರ್ಯಗಂತ ಇವತ್ತು ಈ ರೀತಿ ಓದಿ ಆ ರೀತಿ ಓದಕ್ಕೆ ಬರುತ್ತೆ. ಆಗಿನ ಕಾಲದ ಕನ್ನಡ ಇವತ್ತು ಓದಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಇವನ್ ಇಂಗ್ಲೀಷ್ ಬದಲಾದವ್ರು ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ನಾವು ಓದಿದ ಜ್ಞಾನ ಉಪಯೋಗ ಬರೋದಿಲ್ಲ. ಸಂಸ್ಕೃತ ಹಾಗಲ್ಲ. ಒಂದು ಸರಿ ಬಂತು ಅಂದರೆ ಏನೇ ಸಂಸ್ಕೃತ ವರ್ಕ್ ಓದ್ಬಿಡ್ಬೋದು. ವೇದದ ಭಾಷೆ ಅರ್ಥ ಆಯಿತು ಅಂದರೆ ಫುಲ್ ಓದ್ಬಿಡ್ಬೋದು. ಅದು ನಾವು ಸಂಸ್ಕೃತ ಸ್ಪೆಷಾಲಿಟಿ. ಅದು ಲಿಪಿ ಬೇರೆ ಲ್ಯಾಂಗ್ವೇಜ್ ಬೇರೆ. ಲಿಪಿ ಎಂಬುದೇನದು ಬರೀ ಇದಷ್ಟೇ, ಲ್ಯಾಂಗ್ವೇಜ್ ಬೇರೆ. ಈ ಸಂಸ್ಕೃತನೇ ನಾರಾಯಣ ಕನ್ನಡದಲ್ಲಿ ಬರೋ ಕನ್ನಡ ಲಿಪಿ, ಅದು ಭಾಷೆ ನಾರಾಯಣನೇ. ರಾಮೋ ರಾಮಃ ಕನ್ನಡದಲ್ಲಿ ಬರೀತೀರಿ, ಅದು ಸಂಸ್ಕೃತನೇ. ಅದು ಭಾಷೆ ಲಿಪಿ ಏನು, ಲಿಪಿ ಬೇರೆ ಭಾಷೆ ಬೇರೆ. ಆ ಲಿಪಿ ಚೇಂಜ್ ಆಗುತ್ತೆ. ಗೀತಾನೇ ಇಂಗ್ಲೀಷ್, ಧರ್ಮಕ್ಷೇತ್ರ ಇಂಗ್ಲೀಷಲ್ಲಿ ಬರಿಬೋದು. ನೀವು DHA RMA ಬರಿತಾ ಹೋಗ್ತೀರಿ. ಅದರಲ್ಲಿ ಏನದು ಟ್ರಾನ್ಸ್ಲಿಟರೇಷನ್, ಅದು ನಾಟ್ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲಿಟ್ರೇಷನ್ ಯಾವಾಗಲೂ ಕೂಡ ಲಿಪಿ ಬಂದವ್ರಿಗೆ ಅರ್ಥ. ನಾವು ತಮಿಳು ನಮಗೇನು ಬರೋದಿಲ್ಲ ಅಂತ ತಿಳ್ಕೊಬೋಣ. ಆ ಲಿಪಿ ಬರೋದೇ ಇಲ್ಲ, ಸ್ವಲ್ಪ ಭಾಷೆ ಬರ್ತಿರುತ್ತೆ. ಆದರೆ ಕನ್ನಡ ಲಿಪಿಯಲ್ಲಿ ಬರ್ಕೊಟ್ರೆ ಓದಕ್ಕೆ ಬರುತ್ತೆ ಅಷ್ಟೇ. ಆ ಭಾಷೆನೂ ಅರ್ಥ ಆಗುತ್ತೆ. ಲಿಪಿ ನಮಗೆ ಅಡ್ಡ ಆಗುತ್ತೆ. ಭಾಷೆ ಅಡ್ಡಾಗೋದು, ಲಿಪಿ ಅಡ್ಡಾಗೋದು ಅಂತ. ಭಾಷೆ ತಿಳಿಸ್ದಕ್ಕೆ ಲಿಪಿ ಬೇಕು. ಭಾಷೆ ತಿಳಿಸ್ದಕ್ಕೆ ಲಿಪಿ ಬೇಕೇ ಹೊರತು ಇವತ್ತು ನಾನು ಬಂದೆ ಅಂತ ಟೈಪ್ ಹೊಡಿತಾರಲ್ಲ, ಮೆಸೇಜ್ ಕಳಿಸ್ಬೇಕಾರೆ NA ಅಂತ ಬರೆಯೋದಿಲ್ಲ. ನಾನು ಕನ್ನಡ, ಅದು ಬರೆದಿರೋದು ಇಂಗ್ಲೀಷ್ ಲಿಪಿ. ಅದು ಲಿಪಿ ಇಂಗ್ಲೀಷ್ ಭಾಷೆ ಅಲ್ಲ, ಇಂಗ್ಲೀಷ್ ಲಿಪಿ ಅಷ್ಟೇ. ಅದು ಭಾಷೆ ಕನ್ನಡ. ನಾನು ಎಂಬುದು ಲಿಪಿ ಇಂಗ್ಲೀಷು, ಭಾಷೆ ಕನ್ನಡ. ಆದರೆ ಅಂದ್ಬಿಟ್ರೆ ಏನಾಯ್ತದ, ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಅಕ್ಷರ ಎರಡೂ ಆಯಿತು. ಇದು ಡಿಫ್ರೆನ್ಸ್. ಸಂಸ್ಕೃತ ಭಾಷೆ ಅಂತ ಕರಿಬೇಕೆ ಹೊರತು ಸಂಸ್ಕೃತ ಲಿಪಿ ಅನ್ನಬಾರ್ದು. ಸಂಸ್ಕೃತ ಲಿಪಿ ಅಲ್ಲ, ಇಂಗ್ಲೀಷ್ ಭಾಷೆ ಅಲ್ಲ. ಇಂಗ್ಲೀಷ್ ಭಾಷೆ ಹೊರತು ಇಂಗ್ಲೀಷ್ ಲಿಪಿ ಅಲ್ಲ. ಅದು ದೇವನಾಗರಿ ಲಿಪಿ. ಅದು ಲಿಪಿ ಚೇಂಜ್ ಆಗ್ತಾ ಬರುತ್ತೆ. ದೇವನಾಗರಿ, ನಾಗರಿ, ನೋಡು ಬೇಕಾಷ್ಟು ಟೈಪ್ ಇದೆ. ಹಿಂದೆ ಬರೀ ಹೀಗೆ ಚಾಲ್ಟ್ಯಾಂಡಲ್ಲಿ ಹೇಗಿರುತ್ತಲ್ಲ ಆ ಥರ ಗೆರೆಗಳು ಅಷ್ಟೇ. ಉಳಿದವ್ರು ಓದಕ್ಕೆ ಬರಲ್ಲ ಅದನ್ನು. ಅದು ಲಿಪಿ ಚೇಂಜ್ ಆಗ್ತಾ ಇರುತ್ತೆ, ಭಾಷೆ ಚೇಂಜ್ ಆಗುತ್ತೆ. ಬೇರೆದಲ್ಲಿ ಭಾಷೆನೂ ಚೇಂಜ್ ಆಗುತ್ತೆ, ಲಿಪಿನೂ ಚೇಂಜ್ ಆಗುತ್ತೆ. ಸಂಸ್ಕೃತದಲ್ಲಿ ಅದು ವೈಶಿಷ್ಟ್ಯ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಓಂ ಶ್ರೀಯಃ ಪತ್ತೆ